ಡೈಲಿ ಏನಾದರೂ ಒಂದು ಟೆಂಪ್ಟೇಷನ್, ನಾವು ಇದನ್ನು ತೊಗೊಳ್ಳೋಣ, ಅದು ತೊಗೊಳ್ಳೋಣ, ಇದು ಮಾಡೋಣ, EMI ಅದು ತೊಗೊಳ್ಳೋಣ, ಫ್ರಿಜ್ ತೊಗೊಳ್ಳೋಣ, ಆಮೇಲೆ ಮಿಕ್ಸಿ ತೊಗೊಳ್ಳೋಣ, ಗ್ರೈಂಡರ್. ನೋಡಿ, ನಾವು ಸುಮ್ಮನೆ ಇರಲ್ಲ, ಯಾಕಂದರೆ ಕಾರ್ಡ್ ಇದೆ, ಪ್ಲಸ್ ಮೆಸೇಜ್ ಬೇರೆ ಬರ್ತಾನೇ ಇರ್ತಿದೆ, ಫ್ರೀ ಆಫರ್ ಅಂತ. ಫ್ರೀ ಆಫರ್ ಅಂತ ಹಾಕೋದೇ ನೀನೇನು ಪಾಪರ್ ಮಾಡೋಕ್ಕೆ ಅಂತ ನಿನಗೆ ಗೊತ್ತಿಲ್ಲ. ₹1 ಕಟ್ಟಿದ್ರೆ 1 ಲಕ್ಷದ ವಸ್ತು ತೊಗೊಬೋದು. ₹1 ಕಟ್ಟಿದ್ರೆ ಛೇ, ನಮ್ಮಪ್ಪ ಹಿಡ್ದೇ ಇರೋ ಪ್ರೀತಿ ಬಜಾಜ್ ಫೈನಾನ್ಸ್ ಅವ್ನು ಇಟ್ಟನು ನೋಡಿ. ಛೇ ಪಾ, ಇವ್ರಿಗೇನು ಖುಷಿ ಗೊತ್ತಾ? ಜೋ ಅವಾಗ ನಾವೇನು ಮಾಡ್ತೀವಿ, ಇಷ್ಟು ಫ್ರೀಯಾಗಿ ಕೊಡ್ತಾರಲ್ಲ ತೊಗೊಳ್ಳೋಣ. ಆದರೆ ತಿಂಗಳು ಹೋಗ್ತಾಯಿತ್ತು ನೋಡಿ, EMI ಕಟ್ಟಾಕಿದಾಗ ಒಂದೊಂದು ಸತಿನೂ ಹಂಗೇ ಅಪ್ಪ ಯಾವಾಗಪ್ಪ ಮುಗಿಯುತ್ತೆ ಅಂತ ಕೂತಿರ. ಮುಗಿದಿದ ತಕ್ಷಣ ಇನ್ನೊಂದು ಕೈ ಹಾಕೋದು. ನೋಡಿ, ಹೊರದೇಶಕ್ಕೆ ಹೋದರೆ ಲೆಫ್ಟ್ ಸೈಡ್ ಡ್ರೈವಿಂಗು, ಇಂಡಿಯಾದಲ್ಲಿ ರೈಟ್ ಸೈಡ್ ಡ್ರೈವಿಂಗ್ ಗೊತ್ತಿರೋನಿಗೆ ಸ್ಟೇರಿಂಗ್ ಮಾತ್ರನೇ ಚೇಂಜ್ ಆಗೋದು ಹೊರ್ತು ಲೆಫ್ಟಲ್ಲೂ ಡ್ರೈವ್ ಮಾಡ್ಬೋದು, ರೈಟಲ್ಲೂ ಡ್ರೈವ್ ಮಾಡ್ಬೋದು. ಸೊ ದೇವ್ರ ಪ್ರಸನ್ನತೆ ಅನುಭವಿಸೋರಿಗೆ ಪರಲೋಕನೂ ಅಲ್ಲೂ ದೇವರೇ ಇಲ್ಲೂ ದೇವರೇ, ನನಗೆ ಯಾವುದಿದ್ರೂ ತೊಂದರೆ ಇಲ್ಲ. ಸ್ಪೆಷಲಾಗಿ ಪರಲೋಕನೇ ಬೇಕು ಅಂತ ಏನು? ಪರಲೋಕದಲ್ಲಿರೋ ದೇವರೇ ಇಲ್ಲೇ ತಾನೇ ಇರೋರೆ. ದೇವರೇ ಇಲ್ಲಿ ಇದ್ಮೇಲೆ ಯಾಕಪ್ಪ ನಾವು ಪರಲೋಕ ಬರೇ ಆ ಗೋಲ್ಡ್ಗಾಗಿನ ಅಷ್ಟರ ಹೋಗ್ಬೇಕು? ಅದಕ್ಕೆ ಹೇಳೋದು, ಬೈಬಲ್ ಏನು ಹೇಳಿದೆ ಹೌದಾ, ಹೆವೆನ್ ಆನ್ ಅರ್ತ್. ಇಬ್ಬರು ನಿಂತವ್ರೆ, ಒಬ್ಬ ಕಟ್ಗೆ ಹಾಯ್ಕೊಂಬಂದವನು, ಒಬ್ಬಳು ವ್ಯಭಿಚಾರ ಮಾಡ್ಕೊಂಬಂದವನು, ಇಬ್ಬರು ನಿಂತವ್ರೆ. ಒಂದು ಓಲ್ಡ್ ಟೆಸ್ಟ್ಮೆಂಟಲ್ಲಿ ನಿಂತೈತೆ, ಒಂದು ನ್ಯೂ ಟೆಸ್ಟ್ಮೆಂಟಲ್ಲಿ ನಿಂತೈತೆ. ಓಲ್ಡ್ ಟೆಸ್ಟ್ಮೆಂಟಲ್ಲಿ ಏನೂ ಮಾಡದೇ ಇರೋನು ಸಾಯಿಸ್ಬಿಟ್ರು. ಒಬ್ಬ ವ್ಯಭಿಚಾರಿ ಮಾಡಿದವಳು, ಒಂದು ಸ್ತ್ರೀ ಯೇಸು ಸ್ವಾಮಿ ಮುಂದೆ ನಿಂತವಳೆ, ಬದುಕೊಂಬಿಟ್ಲು. ಯೇಸು ಸ್ವಾಮಿ ಮುಂದೆ ನಿಲ್ಲುವಂಥ ಎಲ್ಲರೂ ದೇ ಹ್ಯಾವ್ ಲೈಫ್, ದೇ ಹ್ಯಾವ್ ಫರ್ಗಿವ್ನೆಸ್. ಕೆಲವ್ರು ಹೇಳ್ತಾರೆ ನಾನು ಚರ್ಚ್ಗೆ ಹೋಗಿ ಬಂದೆ ಅಂತ. ನಾನೇನು ಹೇಳ್ತೀನಿ ಅಂದರೆ, ಚರ್ಚ್ಗೆ ಹೋಗ್ಬಿಟ್ಟು ಬರೋದ್ರಿಂದ ಯಾವ ಆಶೀರ್ವಾದನೂ ಇಲ್ಲ, ಅಥವಾ ಒಂದು ಚರ್ಚಲ್ಲಿ ನಾನು ಮೆಂಬರ್ ಆಗಿದ್ದೀನಿ ಅನ್ನೋದ್ರಲ್ಲೂ ಯಾವ ವಿಧವಾದಂಥ ಆಶೀರ್ವಾದನೂ ಇಲ್ಲ. ಆದರೆ ಒಂದು ಚರ್ಚಿಗೆ ಹೋದರೆ ದೇವರು ಎಂಥವ್ರು ಅಂತ ತಿಳ್ಕೊಂಬರ್ತೀವಲ್ಲ, ಅದರಲ್ಲೇ ನಮಗೆ ಸಂತೋಷ, ಸಮಾಧಾನ, ಫ್ಯೂಚರ್ ಎಲ್ಲನೂ. ಯೇಸು ಸ್ವಾಮಿನ ತೋರಿಸ್ಕೊಡೋದಕ್ಕೆ 30 ಬೆಳ್ಳಿ ಕಾಸಿಗೆ ತೋರಿಸ್ಕೊಡೋದಕ್ಕಿಂತ ಜೀಸಸ್ ಕ್ರೈಸ್ಟ್ ಬ್ಯಾಗೇ ಇವನು ಎತ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ, ಬ್ಯಾಗ್ ಸಮೇತ ಹೋಗ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಅಯ್ಯ ನನಗೆ ಕ್ಷಮಿಸ್ಬಿಡಯ್ಯ ಅಂದಿದ್ರೆ, ಹೋದ್ರೆ ಅಲ್ಲಿ ಬಾಪ ಬ್ಯಾಗ ದೊಡ್ಡದು ಬಾಪ ಅಂತ ಒಂದೇ ಸತಿ ಸಾಯಿಸಾಯ್ಬಿಟ್ಟ. 30 ಕಾಸು ತೊಗೊಂಡು ಇವರೇ ಜೀಸಸ್, ಇವರೇ ಯೇಸು ಅಂತ ಹೇಳಿ ಮುತ್ತಿಟ್ಬಿಟ್ಟು ಏನು ಮಾಡ್ಬಿಟ್ಟ, ಬರೇ 30 ಕಾಸಿಗೆ. ಅಂದರೆ ನಾನೇನು ಹೇಳ್ತೀನಿ ಅಂದರೆ, ಯೇಸು ಸ್ವಾಮಿ ಜೊತೆಯಲ್ಲಿ ಇದ್ಕೊಂಡೇ ಯೇಸು ಸ್ವಾಮಿ ಯಾರು ಅಂತ ಗೊತ್ತಿಲ್ಲದೆ ಹೋಗ್ಬಿಡ್ತು. ಅದೇ ರೀತಿಯೇ ನಾವು ಅನೇಕ ಚರ್ಚ್ಗಳಲ್ಲಿ ಇದ್ಕೊಂಡೆ ದೇವರು ಎಂಥವ್ರು ಅಂತ ಗೊತ್ತಿಲ್ಲದೆ ಬಿಟ್ಬಿಡ್ತೀವಿ. ನಾನೇನು ಹೇಳ್ತೀನಿ ಅಂದರೆ, ಎಲ್ಲಿ ಚರ್ಚಲ್ಲಿ ಇದ್ದೀವಿ, ಯಾವ ಚರ್ಚ್ಗೆ ಹೋಗ್ತಾ ಇದ್ದೀವಿ ಅನ್ನೋದಕ್ಕಿಂತ ನಾವು ದೇವ್ರನ್ನ ಎಷ್ಟು ತಿಳ್ಕೊಂಡಿದ್ದೀವಿ, ನಮ್ಮ ದೇವರು ಎಷ್ಟು ಒಳ್ಳೆಯವರು, ನಮ್ಮ ದೇವರು ಎಂಥವ್ರು ಅಂತ ಅರಿತುಕೊಳ್ಳದೆ ಈ ಲೋಕದಲ್ಲಿ ನಮ್ಗೆ ಕೊಡಲ್ಪಟ್ಟಂಥ ಒಂದು ದೊಡ್ಡ ಭಾಗ್ಯ, ಕೃಪೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಸತ್ಯವೇದ ಹೇಳುತ್ತೆ, ಆತನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡ್ತಾರೆ. ಆಮೆನ್. ಎಲ್ಲರೂ ಹೇಳಿ, ಹುಡುಕಿದ್ರೆ. ಕೆಲವ್ರು ಹೆಂಗೆ ಹೇಳ್ತಾರೆ ಅಂದರೆ, ದೇವ್ರನ್ನ ಹುಡುಕಿ ದೇವರಿಗೆ ಕೊಡಿ, ಯಾವುದೋ ಎದುರು ನೋಡಬೇಡಿ. ಅದು ಬಂದ್ಬಿಟ್ಟು ಸರಿಯಿಲ್ಲ, ತಪ್ಪು. ಯಾಕಂದರೆ ದೇವ್ರ ವಾಕ್ಯ ಹೇಳುತ್ತೆ, ಆತನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡ್ತೀನಿ ಅಂತ ಹೇಳಿದ ಮೇಲೆ ದೇವ್ರು ಕೊಡಲ್ಲ ಅಂತ ಹೇಳಿದ್ರೆ, ನಾವು ಇವಾಗ ನೋಡಿ ಸಂಬಳ ಬಾಸ್ ಕೊಡ್ತಾರೆ ಅಂತ ಹೇಳಿದ ತಕ್ಷಣ ಇವಾಗ ಅಲ್ಲಿ ಕೆಲಸ ಮಾಡೋರು, ಟೀಮ್ ಲೀಡ್ರು ಅವರೆಲ್ಲ ಬಂದ್ಬಿಟ್ಟು ಬಾಸ್ ಸಂಬಳ ಕೊಡಲ್ಲ ಅಂತ ಹೇಳಿದ್ರೆ ಅಂಥವ್ರನ್ನ ಕೆಲಸದಲ್ಲಿ ಇಡೋದೇ ತಪ್ಪು. 1 ತಿಮೋಥೆಯನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 8ನೇ ವಾಕ್ಯ. ದ ಬುಕ್ ಆಫ್ 1 Timothy chapter 4 verse 8. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು. ಸೊ ಭಕ್ತಿ ಮಾಡೋರಿಗೆ, ಪ್ರಾರ್ಥನೆ ಮಾಡೋರಿಗೆ, ದೇವನ ಆರಾಧನೆ ಮಾಡೋರಿಗೆ ಪ್ರತಿಫಲ ಉಂಟು. ಅವಾಗ ಹೇಳೋರು ಆಡ್ತಾನೆ ಅಂದರೆ, ಇವನು ಇನ್ನು ಮೇಲೆ ಆಡಕ್ಕೆ ಹೋಗ್ಬಿಟ್ಟ, ಇನ್ಮೇಲೆ ದೇವ್ರ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟ ಅಷ್ಟೇ, ಇವನು ಇನ್ನೂ ಪರದೇಶಿಯಾಗಿ ಸುತ್ತಾನೆ, ಇನ್ಮೇಲೆ ಇವನಿಗೆ ಯಾವ ಆಶೀರ್ವಾದ ಇರಲ್ಲ ಅಂತ ಹೇಳ್ಬಿಟ್ರು. ಆದರೆ ಇವಾಗ ನಾನೇನು ಹೇಳ್ತೀನಿ ಅಂದರೆ, ನೀನು ಆಡಕ್ಕೆ ಬಂದ್ಬಿಟ್ಟಲ್ಲ, ಕೈ ತಟ್ಟಕ್ಕೆ ಬಂದ್ಬಿಟ್ಟಲ್ಲ, ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ, ನೀನು ಬಿಲಿಯನೇರಾಗಿ ಆಗೇ ಆಗ್ತೀಯ. ಸೊ ಇವತ್ತು ಸಾಲ್ವೇಷನ್, ದೇವ್ರ ರಕ್ಷಣೆ ನಮ್ಗೆ ಕೊಟ್ಟಿರೋದು ಬಂದ್ಬಿಟ್ಟು ವಿ ಹ್ಯಾವ್ ಟು ಸೆಲೆಬ್ರೇಟ್ ಇಟ್. ಇವತ್ತು ಅದ್ರ ಬಗ್ಗೆನೇ ಸ್ವಲ್ಪ ಮಾತಾಡೋಕ್ಕೆ ಬಂದಿದ್ದೀನಿ. ದೇವ್ರು ನಮ್ಗೆ ಕೊಟ್ಟಿರುವಂಥ ರಕ್ಷಣೆನ ನಾವು ಸೆಲೆಬ್ರೇಟ್ ಮಾಡಬೇಕು. ಆ್ಯಕ್ಚುಲಿ ಇವತ್ತು ಕ್ರಿಶ್ಚಿಯಾನಿಟಿಯಲ್ಲಿ ಸೆಲೆಬ್ರೇಷನ್ಗೆ ಬದಲಾಗಿ ಫಿಯರೇ, ಭಯನೇ ಜಾಸ್ತಿ ಬಂದ್ಬಿಟ್ಟಿದೆ. ದೇವ್ರು ಏನು ಮಾಡ್ತಾರೋ ನೋಡಿ, ದೇವರಿಂದ ಪನಿಷ್ಮೆಂಟ್ ಬರುತ್ತೆ
ಅಂತ ಅನೇಕರು ಪ್ರೀಚ್ ಮಾಡ್ತಾರೆ. ಆದರೆ ಸತ್ಯವೇದ ದೇವ್ರ ಬಗ್ಗೆ ಏನು ಹೇಳ್ತಾರೆ ನೋಡಿ, ಒಂದು ರೆವಲ್ಯೂಷನ್ ಹೇಳ್ತೀನಿ. ಚರ್ಚ್ ಒಳಗಡೆ ಇರೋದು ಮುಖ್ಯ ಅಲ್ಲ, ದೇವ್ರು ಯಾರು ಅಂತ ತಿಳ್ಕೊಳ್ಳೋ ಅಥವಾ ತಿಳಿಸೋ ಚರ್ಚು ಭಾಳ ಭಾಳ ಮುಖ್ಯ. ಕೆಲವ್ರು ಹೇಳ್ತಾರೆ ನಾನು ಚರ್ಚ್ಗೆ ಹೋಗಿ ಬಂದೆ ಅಂತ. ನಾನೇನು ಹೇಳ್ತೀನಿ ಅಂದರೆ, ಚರ್ಚ್ಗೆ ಹೋಗ್ಬಿಟ್ಟು ಬರೋದ್ರಿಂದ ಯಾವ ಆಶೀರ್ವಾದನೂ ಇಲ್ಲ, ಅಥವಾ ಒಂದು ಚರ್ಚಲ್ಲಿ ನಾನು ಮೆಂಬರ್ ಆಗಿದ್ದೀನಿ ಅನ್ನೋದ್ರಲ್ಲೂ ಯಾವ ವಿಧವಾದಂಥ ಆಶೀರ್ವಾದನೂ ಇಲ್ಲ. ಆದರೆ ಒಂದು ಚರ್ಚಿಗೆ ಹೋದರೆ ದೇವರು ಎಂಥವ್ರು ಅಂತ ತಿಳ್ಕೊಂಬರ್ತೀವಲ್ಲ, ಅದರಲ್ಲೇ ನಮಗೆ ಸಂತೋಷ, ಸಮಾಧಾನ, ಫ್ಯೂಚರ್ ಎಲ್ಲನೂ. ನಾವು ಒಂದು ಚರ್ಚ್ಗೆ ಹೋದರೆ ಏನು ಹೇಳ್ತೀವಿ? ಸತ್ತರೆ ನೀವು ಎತ್ತಾಗ್ತೀರಾ. ನಾನೇನು ಹೇಳ್ತೀನಿ ಅಂದರೆ, ಒಂದು ಚರ್ಚ್ಗೆ ಹೋದರೆ ಸತ್ತರೆ ನಿಮಗೆ ಹಳ್ಳ ತೋಡ್ತೀವಿ ಅನ್ನೋದಕ್ಕಿಂತ ನೀನು ಸಾಯ್ದೆ ನೋಡ್ಕೊಬೇಕು, ಅದೇ ಚರ್ಚು. ಸೊ ನೋಯಿಂಗ್ ಗಾಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಹಿಂಗೆ ಹೇಳ್ತೀನಿ ನೋಡಿ, ಒಂದೇ ಒಂದು ರೆವಲ್ಯೂಷನು, ಇಟ್ ವಾಸ್ ಅಮೇಝಿಂಗ್. ನಾನು ಅದನ್ನು ಥಿಂಕ್ ಮಾಡಿ 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 ಛೇ, ದೇವ್ರು ಎಷ್ಟು ಒಳ್ಳೆಯವರು, ದೇವ್ರ ಬಗ್ಗೆ ತಿಳ್ಕೊಂಡಿಲ್ವಲ್ಲ, ನಿಜವಾಗ್ಲೂ ದೇವ್ರ ಬಗ್ಗೆ ತಿಳ್ಕೊಂಡ್ರೆ ಎಷ್ಟು ಆಶೀರ್ವಾದ ಅಂತ ಒಂದು ರೆವಲ್ಯೂಷನ್ ಬಗ್ಗೆ ನಾನು ಥಿಂಕ್ ಮಾಡ್ತಾನೇ ಇದೆ. ಏನು ರೆವಲ್ಯೂಷನ್ ಗೊತ್ತಾ? ಜೂಡಸ್, ಯೂದನು ಯೇಸು ಸ್ವಾಮಿ ಜೊತೆನೇ ಇದ್ದಂಥ ಶಿಷ್ಯ, ಹಿಡ್ಕೊಟ್ಟವನು ಎಷ್ಟಕ್ಕೆ? 30 ಬೆಳ್ಳಿ ಕಾಸಿಗೆ ಹಿಡ್ಕೊಟ್ಬಿಟ್ಟ. ಈಗ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ಯೇಸು ಸ್ವಾಮಿಯ ಟ್ರೆಷರರ್ ಯಾರು ಗೊತ್ತಾ? ಫುಲ್ ಅಕೌಂಟ್ಸ್ ನೋಡ್ಕೊತಾ ಇದ್ದವನು ಯೂದನು. ಅಂದರೆ ಜೀಸಸ್ ಕ್ರೈಸ್ಟ್ ಬಂದಂಥ ಎಲ್ಲ ಫೈನಾನ್ಸು ಫಂಡು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಯಾರು? ಯೂದನು. ಯೇಸು ಸ್ವಾಮಿನ ತೋರಿಸ್ಕೊಡೋದಕ್ಕೆ 30 ಬೆಳ್ಳಿ ಕಾಸಿಗೆ ತೋರಿಸ್ಕೊಡೋದಕ್ಕಿಂತ ಜೀಸಸ್ ಕ್ರೈಸ್ಟ್ ಬ್ಯಾಗೇ ಇವನು ಎತ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ ಅದರಲ್ಲಿ ಇದ್ದದ್ದು ಹಣ 30 ಬೆಳ್ಳಿ ಕಾಸಿಗಿಂತ 100ರಷ್ಟು ಇತ್ತು ಒಳಗಡೆ. ಯಾಕಂದರೆ ಈ ವಾಸ್ ಟ್ರೆಷರರ್. ಬ್ಯಾಗ್ ಸಮೇತ ಹೋಗ್ಬಿಟ್ಟು ಆಮೇಲೆ ಬಂದ್ಬಿಟ್ಟು, ಅಯ್ಯ ನನಗೆ ಕ್ಷಮಿಸ್ಬಿಡಯ್ಯ ಅಂದಿದ್ರೆ, ಹೋದ್ರೆ ಅಲ್ಲಿ ಬಾಪ ಬ್ಯಾಗ ದೊಡ್ಡದು ಬಾಪ ಅಂದ. ಒಂದೇ ಸಾಯಿಸಾಯ್ಬಿಟ್ಟ. 30 ಕಾಸು ತೊಗೊಂಡು ಇವರೇ ಜೀಸಸ್, ಇವರೇ ಯೇಸು ಅಂತ ಹೇಳಿ ಮುತ್ತಿಟ್ಬಿಟ್ಟು ಏನು ಮಾಡಿಬಿಟ್ಟ, ಬರೇ 30 ಕಾಸಿಗೆ. ಅಂದರೆ ನಾನೇನು ಹೇಳ್ತೀನಿ ಅಂದರೆ, ಯೇಸು ಸ್ವಾಮಿ ಜೊತೆಲಿ ಇದ್ಕೊಂಡೇ ಯೇಸು ಸ್ವಾಮಿ ಯಾರು ಅಂತ ಗೊತ್ತಿಲ್ಲದೆ ಹೋಗ್ಬಿಡ್ತು. ಅದೇ ರೀತಿಯೇ ನಾವು ಅನೇಕ ಚರ್ಚ್ಗಳಲ್ಲಿ ಇದ್ಕೊಂಡೇ ದೇವರು ಎಂಥವ್ರು ಅಂತ ಗೊತ್ತಿಲ್ಲದೆ ಬಿಟ್ಬಿಡ್ತೀವಿ. ನಾನೇನು ಹೇಳ್ತೀನಿ ಅಂದರೆ, ಎಲ್ಲಿ ಚರ್ಚಲ್ಲಿ ಇದ್ದೀವಿ, ಯಾವ ಚರ್ಚ್ಗೆ ಹೋಗ್ತಾ ಇದ್ದೀವಿ ಅನ್ನೋದಕ್ಕಿಂತ ನಾವು ದೇವ್ರನ್ನ ಎಷ್ಟು ತಿಳ್ಕೊಂಡಿದ್ದೀವಿ, ನಮ್ಮ ದೇವರು ಎಷ್ಟು ಒಳ್ಳೆಯವರು, ನಮ್ಮ ದೇವರು ಎಂಥವ್ರು ಅಂತ ಅರಿತುಕೊಳ್ಳದೆ ಈ ಲೋಕದಲ್ಲಿ ನಮ್ಗೆ ಕೊಡಲ್ಪಟ್ಟಂಥ ಒಂದು ದೊಡ್ಡ ಭಾಗ್ಯ, ಕೃಪೆ. ಸೊ ದೇವ್ರನ್ನ ತಿಳ್ಕೊಳ್ಳೋದು ಭಾಳ ಭಾಳ ಮುಖ್ಯ. ದೇವ್ರ ಬಗ್ಗೆ ತಿಳ್ಕೊಳ್ಳೋದೇ ನಾವು ಚರ್ಚಿಗೆ ಬರೋದು, ವಾಕ್ಯನ ಕೇಳೋದು. ಇವತ್ತು ಅನೇಕರು ನನಗೆ ಫಾಲೋವರ್ ಆಗಿರೋದು, ಅನೇಕರು ನನಗೆ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾಕೆ ನನ್ನ ಹಿಂಬಾಲಿಸ್ತಾ ಇದ್ದಾರೆ ಅಂದರೆ, ವಾಟ್ ದೇ ಡೋಂಟ್ ಲರ್ನ್ ಇನ್ ದ ಚರ್ಚ್. ಅವ್ರ ಸಭೆಗಳಲ್ಲಿ ಕಲಿದೇ ಇರೋದನ್ನು ನನ್ನ ವಾಕ್ಯದಲ್ಲಿ ಕಲಿತಾ ಇದ್ದಾರೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನೋಡಿ, ಸ್ಕೂಲ್ಗೆ ಹೋದ್ರೂ ಒಂದೊಂದು ಸತಿ ಟೀಚರ್ ಹೇಳ್ಕೊಡೋದು ಕೆಲವ್ರಿಗೆ ಅರ್ಥ ಆಗಲ್ಲ. ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ? ಟ್ಯೂಷನ್ಗೆ ಹೋಗ್ತಾರೆ. ಟ್ಯೂಷನ್ಗೆ ಹೋಗಿ ಆದರೂ ಕಲಿತಾರೆ. ಆ ಥರ ಬೇರೆ ಬೇರೆ ಚರ್ಚ್ಗೆ ಹೋಗೋರು ಸಹ ನನ್ನ ಹತ್ರ ಟ್ಯೂಷನ್ಗೆ ಬರ್ತಾರೆ. ಇದು ಎಕ್ಸ್ಟ್ರಾ ಕೋಚಿಂಗ್ ಕ್ಲಾಸ್. ಒಂದು ವೇಳೆ ದೂರ ಊರಲ್ಲಿರೋರೆಲ್ಲ ಪಾಸ್ಟರ್ ಕೆಲವ್ರು ಹೇಳ್ತಾರೆ, ನಿಮ್ಮದು ಮೆಸೇಜ್ ಕೇಳಿದ ಮೇಲೆ ನಾನು ನಮ್ಮ ಚರ್ಚ್ಗೆ ಹೋಗೋದು. ಇಲ್ಲಾಂದರೆ ಕೆಲವ್ರು ಹೇಳ್ತಾರೆ, ನಮ್ಮ ಚರ್ಚ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ನಿಮ್ಮದೇ ಪ್ರಸಂಗ ಕೇಳೋದು. ಯಾವ ಗೊತ್ತಾ? ಇದು ಎಕ್ಸ್ಟ್ರಾ ಕೋಚಿಂಗ್. ಇಲ್ಲಿ ಖಂಡಿತವಾಗಲೂ ಈ ಎಕ್ಸ್ಟ್ರಾ ಕೋಚಿಂಗಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೇ ಆಗಬೇಕು. ಆಮೆನ್, ಹಲ್ಲೆಲೂಯಾ. ಓ ಗಾಡ್ ಈಸ್ ಗುಡ್. ಆಮೆನ್. ಸರಿ, ಓಕೆ. ಈಗ ದೇವ್ರ ಬಗ್ಗೆ ತಿಳುವಳಿಕೆ ಬರಬೇಕು ನೋಡಿ, ಅದೇ ಇಂಪಾರ್ಟೆಂಟು. ಯೋಹಾನನ್ ಬರೆದ ಪುಸ್ತಕ 3ನೇ ಅಧ್ಯಾಯ 17ನೇ ವಾಕ್ಯ, ಸಾಲ್ವೇಷನ್ ಬಗ್ಗೆ ಸ್ವಲ್ಪ ನೋಡೋಣ. ದ ಬುಕ್ ಆಫ್ ಜಾನ್ ಚಾಪ್ಟರ್ 3 ವರ್ಸ್ 17. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕೆ ಕಳುಹಿಸಲಿಲ್ಲ. ಸೊ ಡಾಕ್ಟ್ರ್ ಯಾರಿಗೆ ಬೇಕು? ಪೇಷಂಟ್ಗೆ. ಕಾಯಿಲೆ ಇರೋನಿಗೆ ವೈದ್ಯನ ಬೇಕು. ಅದೇ ರೀತಿಯೇ ಪಾಪದಲ್ಲಿರೋನಿಗೆ ದೇವ್ರು ಬೇಕು. ಆಗಲ್ಲ ಅನ್ನೋನಿಗೆ ದೇವ್ರು ಬೇಕು. ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನೋದಕ್ಕೇ ಸಹಾಯ ಮಾಡೋದಕ್ಕೆ, ಸಹಾಯನ ಹೊಂದ್ಕೊಳ್ಳೋದಕ್ಕೆ ನಮಗೆ ದೇವ್ರು ಬೇಕು. ಸೊ ಈ ಬೆಳಗಿನ ಸಮಯದಲ್ಲಿ ದೇವರು ಒಬ್ಬೊಬ್ರಿಗೂ ಸಹಾಯ ಮಾಡಿ, ಯಾವ್ದು ನಿನ್ನ ಕೈಲಿ ಬಿಡೋಕ್ಕಾಗ್ತಲ್ಲೋ, ಯಾವ್ದು ನಿನ್ನ ಅಡಿಕ್ಷನಲ್ಲಿ ಇದೆಯೋ, ಯಾವ್ದು ನೀನು ಕಷ್ಟಪಡ್ತಾ ಇದೆಯೋ, ಅದರಿಂದ ಸುಲಭವಾಗಿ ಬರೋದಕ್ಕೆ ದೇವರು ನಿನಗೆ ಈ ಬೆಳಗಿನ ಸಮಯದಲ್ಲಿ ಸಹಾಯ ಮಾಡಲಿ. ಆಮೆನ್. ಸಮ್ ಪೀಪಲ್ ಆರ್ ನಾಟ್ ಎಂಜಾಯಿಂಗ್ ಸಿನ್, ಬಟ್ ದೇ ಆರ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ದಟ್ ಸಿನ್.
ಕೆಲವರು ಎಂಜಾಯ್ ಮಾಡ್ತಾ ಇದ್ದಾರೆ, ಆದರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾದಂಥ ಸಮಯನೂ ಬರುತ್ತೆ. ನೋಡಿ, ನಾನು ಅದೇ ನಿನ್ನೆ ಯೂತ್ ಮೀಟಿಂಗಲ್ಲಿ ಮಾತಾಡಿದೆ, ಇವತ್ತಿನ ಡಿಸಿಷನ್ನೇ ನಾಳೆಯ ಬ್ಲೆಸ್ಸಿಂಗ್. ಇವಾಗ ಚೆನ್ನಾಗಿ ಡೈಲಿ ತಿಂತಾ ಇರೋನು ಒಂದೇ ದಿವಸದಲ್ಲಿ ಬೆಲ್ಲೂನ್ ಥರ ಊದ್ಬಿಡಲ್ಲ. ಸ್ವಲ್ಪ ಸ್ವಲ್ಪ ತಿನ್ನೋನಿಗೆ ವೆಯ್ಟ್ ಹಾಕೋಕ್ಕೆ ಏನಾಗುತ್ತೆ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಲ್ವಾ? ಇವಾಗ ಒಂದೇ ಸತಿ ಕುಡಿದ್ಬಿಟ್ರೆ ಅವನು ಒಂದೇ ದಿವಸ ಹಾಳಾಗಲ್ಲ, ಅಥವಾ ಒಂದು ದಿವಸಕ್ಕೆ ಒಂದು ಪ್ಯಾಕೆಟ್ ಸಿಗರೇಟ್ ಸೇರ್ತಾನಂದರೆ ಒಂದೇ ದಿವಸಕ್ಕೆ ಹಾಳಾಗಲ್ಲ. ಅವನ ಮೈ ಏನಾಗುತ್ತೆ, ಬರುವಂಥ ದಿನಗಳಲ್ಲಿ ಸ್ವಲ್ಪ 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 ಹಾಳಾಗುತ್ತೆ. ಇವತ್ತು ತಿಂತಾನೇ ಅವನಂದರೆ ಬರ್ತಾ ಬರ್ತಾ ಅವನ ವೆಯ್ಟ್ ಏನಾಗ್ತೈತೆ ಅಂದರೆ ಟೈಮ್ ತಗೊಳ್ಳುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಇವತ್ತು ನೀನು ಡಿಸೈಡ್ ಮಾಡಿಲ್ಲ ಅಂದರೆ ನಾಳೆ ಅದು ನಿನಗೆ ಅಫೆಕ್ಟ್ ಮಾಡುತ್ತೆ. ಇವತ್ತು ನೀನೇನು ಡಿಸೈಡ್ ಮಾಡ್ತೀಯೋ ಅದೇ ನಾಳೆ ನಿನ್ನ ಬ್ಲೆಸ್ಸಿಂಗು. ಸೊ ಇವತ್ತು ಒಂದು ವೇಳೆ ನಾವು ಮಾಡೋದು ತೀರ್ಮಾನಗಳು, ಅಥವಾ ನಾನು ದೇವ್ರಿಗಾಗಿ ಕೊಡಬೇಕು, ಅಥವಾ ಬೆಳಿಗ್ಗೆ ಎದ್ದೊಳ್ಬೇಕು, ಪ್ರೇಯರ್ ಮಾಡಬೇಕು ಅನ್ನೋದೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ ಇವಾಗ. ಆದರೆ ಲೇಟರ್ ಆನ್ ಯು ಕ್ಯಾನ್ ಎಂಜಾಯ್ ಇಟ್. ಆಲ್ ದ ಟೆಂಪ್ಟೇಷನ್ ಈಸ್ ದ ಪ್ರೆಸೆಂಟೇಷನ್ ಆಫ್ ಈವಿಲ್. ಎಲ್ಲ ಟೆಂಪ್ಟೇಷನ್ನು ಈವಿಲ್ ಪ್ರೆಸೆಂಟೇಷನ್. ಸೊ ಟೆಂಪ್ಟೇಷನ್ ಕ್ರ್ಯಾಶಸ್ ಅವರ್ ಡ್ರೀಮ್ಸ್. ಬರುವಂಥ ಶೋಧನೆಯಲ್ಲಿ ನಾನು ಜಯಿಸ್ಬೇಕಾ ಸಿಕ್ಕಾಕೊಬೇಕಾ, ಎಲ್ಲಿ ಸಿಕ್ಕಾಕೊಳ್ತೀವೋ ನಮ್ಮ ಕನಸುಗಳು ಹಾಳಾಗ್ಬಿಡುತ್ತೆ. ನಾನು ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋದು ಹಾಳಾಗ್ಬಿಡುತ್ತೆ. ನೋಡಿ, ಚೆನ್ನಾಗಿ ದೇವ್ರಿಗಾಗಿ ಏನಾದರೂ ಮಾಡ್ಕೊಂಡು ಬರ್ತಾ ಇರ್ತಾನೆ. ಸೆಂಟ್ರಲ್ ಎಲ್ಲಾದರೂ ಒಂದು ಕಡೆ ಡಿವೇಟ್ ಆಗಿ ಯಾರೋ ಒಂದು ಫ್ರೆಂಡ್ಗಳ ಜೊತೆ ಸೇರಿಕೊಂಡು ಕುಡಿಯೋದನ್ನು ಕಲ್ತ್ಕೊಂಡು, ಸಿಗರೇಟ್ ಸೇದೋದನ್ನು ಕಲ್ತ್ಕೊಂಡು ಅವ್ನು ಚರ್ಚಿಗೆ ಬರೋದೇ ಬಿಟ್ಟುಬಿಡ್ತಾನೆ. ಅಂದರೆ ಸ್ವಲ್ಪ 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 ಅವನ ಡ್ರೀಮ್ಸು, ಅವನ ಫ್ಯೂಚರು ಎಲ್ಲನೂ ಏನು ಮಾಡ್ಕೊಳ್ತಾನೆ, ಯಾರೋ ಒಬ್ರು ಬರೋದ್ರಿಂದ ಹಾಳಾಗ್ಬಿಡ್ತೈತೆ. ಇವಾಗ ದೇವ್ರಿಗಾಗಿ ಕೊಡಬೇಕು, ದೇವ್ರಿಗಾಗಿ ಮಾಡಬೇಕು ಅಂತ ಅನೇಕರಿಗೆ ಆಸೆ ಇದೆ. ಆದರೆ ಸಾಲ ಅನ್ನೋ ಟೆಂಪ್ಟೇಷನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಇವತ್ತು ನೋಡಿ, ನಾನೇನಾದರೂ ಒಂದು ಅನೌನ್ಸ್ ಮಾಡಿದ್ರೆ, ಯಾರಾದರೂ ದೇವ್ರಿಗಾಗಿ ಏನೋ ಮಾಡ್ತೀರಾ, ಕ್ಯಾಮ್ರಾಗಾಗಿ ಏನಾದ್ರು ಮಾಡ್ತೀರಾ, ಚರ್ಚ್ಗಾಗಿ ಏನಾದರೂ ಮಾಡ್ತೀರಾ, ಹಾಡ್ಗಾಗಿ ಏನಾದರೂ ಸ್ಪಾನ್ಸರ್ ಮಾಡ್ತೀರಾ ಅಂದರೆ ದೇ ಆರ್ ಅನ್ಏಬಲ್ ಟು ಡೂ, ಬಿಕಾಸ್ ಆಲ್ರೆಡಿ ದೇರ್ ಆರ್ ಲಾಟ್ ಆಫ್ EMIs. ಈಗಾಗಲೇ ಎಷ್ಟು EMIಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಯಾಕೆ ಗೊತ್ತಾ, ಟಿ ವಿ ಬೇಕಾಗಿರಲ್ಲ, ಆದರೆ ಅಷ್ಟು ದೊಡ್ಡ ಟಿ ವಿ ತೊಗೊಂಡು ಮನೇಲಿ ನೇತಾಕಿರ್ತೀವಿ. ಆ ಟೆಂಪ್ಟೇಷನಲ್ಲಿ ಅದಕ್ಕೆ EMI ಕಟ್ಕೊಂಡಿರ್ತೀವಿ. ಇರೋ ಫೋನನ್ನೇ ಯೂಸ್ ಮಾಡ್ಬೋದಾಗಿತ್ತು, ಆದರೆ ಎಲ್ಲರೂ ಐಫೋನ್ ಇಟ್ಕೊಂಡಿದ್ದಾರೆ, ಎಲ್ಲರೂ ಚೆನ್ನಾಗಿರೋ ಫೋನ್ ಅದಕ್ಕೊಂದು EMI ಹಾಕ್ಕೊಂಡು ತಿಂಗಳು EMI ಕಟ್ಕೊಂಡು ಕುಂತಿದ್ದೀವಿ. ಒಂದು ಮನೆ ಬಾಡಿಗೆ ಮಿನಿಮಮ್ ರೇಂಜಲ್ಲಿ ಇರ್ಬೋದು, ಆದರೆ ನಾಳೆ ಯಾರಾದರೂ ಮನೆಗೆ ಬಂದರೆ ಅಂತ ಹೇಳಿ ಯಾರೂ ಬರಲ್ಲ ಮಾಡಲ್ಲ, ಇವರು ಯಾರೋ ಬರ್ತಾರೆ ಅಂದ್ಬಿಟ್ಟು 25,000 ಬಾಡಿಗೆ ಕಟ್ಕೊಂಡು ಕುಂತಿರ್ತಾರೆ. ಸೊ ಟೆಂಪ್ಟೇಷನ್ ಏನು ಮಾಡುತ್ತೆ ಗೊತ್ತಾ, ನಮ್ಮನ್ನು ಎಲ್ಲಾದರೂ ಒಂದು ಕಡೆ ಲಾಕ್ ಮಾಡಿಬಿಡುತ್ತೆ. ಸೊ ಇವಾಗ ನಾನು ದೇವ್ರಿಗಾಗಿ ಏನಾದರೂ ಮಾಡಬೇಕು ಅಂದರೆ ಐ ಆಮ್ ಅನ್ಏಬಲ್ ಟು ಡೂ, ಬಿಕಾಸ್ ಐ ಆಮ್ ಲಾಕ್ಡ್. ಕ್ರೆಡಿಟ್ ಕಾರ್ಡ್ ಇದ್ದರೆ ಟೆಂಪ್ಟೇಷನ್ ಅವನಿಗೆ. ಕ್ರೆಡಿಟ್ ಕಾರ್ಡೆಲ್ಲ ಕ್ಲಿಯರ್ ಆಗಿದ ತಕ್ಷಣ ಹೊಸದಾಗಿ ಯೋಚನೆ ಮಾಡ್ತೇನೆ, ಇವತ್ತು ಯಾವುದು ಉಜ್ಜಾನ ಅಂತ. ಸರಿ ಹೋಗ್ಲಿ ಮಕ್ಕಳು ಬಟ್ಟೆ ತೊಗೊಂಬಂದ್ಬಿಡೋಣ, ಆಮೇಲೆ ಹೆಂಡ್ತಿಗೆ ಏನಾದ್ರು ಕೊಡಿಸ್ಬಿಡೋಣ, ಆಮೇಲೆ ಗಂಡನಿಗೆ ಏನೋ ಕೊಡ್ಬಿಡ. ನೋಡಿ, ಕ್ರೆಡಿಟ್ ಕಾರ್ಡ್ ಇದ್ದರೆ ಸುಮ್ಮನೆ ಇರಲ್ಲ. ಯಾಕೆ ಗೊತ್ತಾ, ಕ್ರೆಡಿಟ್ ಕಾರ್ಡ್ ಫುಲ್ಲಿಗಿದೆ. ಇವಾಗ ಏನು ಮಾಡಬೇಕು, ಟೆಂಪ್ಟೇಷನ್. ಫ್ರಿಜ್ಜು ಚೆನ್ನಾಗೇ ಓಡ್ತಾ ಇರ್ತಿದೆ, ಇನ್ನೂ ಇಷ್ಟೇ ಎತ್ತರಕ್ಕೆ ಬೇಕಂತೆ, ಡಬಲ್ ಡೋರು, ಇನ್ನೂ ಒಳಕೋಗಿ ನಿಂತ್ಕೊಬೇಕಷ್ಟೇ ಫ್ರಿಜ್ಜಲ್ಲಿ, ಅದಕ್ಕೆ EMI ಕಟ್ಕೊಂಡು ಕುಂತಿರ್ತೀವಿ. ಡಬಲ್ ಡೋರ್ ಫ್ರಿಜ್ ಬೇಕು. ಯಾಕೆ, ಇವಾಗ ಕೂಲ್ ಆಗ್ತಾ ಇತ್ತಾನೆ, ಫ್ರಿಜ್ಜಲ್ಲೇ ಟಿ ವಿ ಬಂದಿದೆ. ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಫ್ರಿಜ್ ಒಳಕ್ಕೆ ಟಿ ವಿ ಬಂದುಬಿಡ್ತಾರೆ, ಅಲ್ಲೇ ಕೂತ್ಕೊಂಡು ನೋಡ್ಬೋದು. ಸೊ ನಾನೇನು ಹೇಳ್ತೀನಿ ಅಂದರೆ, ದೆರ್ ಆರ್ ಲಾಟ್ ಆಫ್ ಟೆಂಪ್ಟೇಷನ್ ಡೈಲಿ ಏನಾದರೂ ಒಂದು ಟೆಂಪ್ಟೇಷನ್. ನಾವು ಇದನ್ನು ತೊಗೊಳ್ಳೋಣ, ಅದು ತೊಗೊಳ್ಳೋಣ, ಇದು ಮಾಡೋಣ, EMIಯಲ್ಲಿ ಅದು ತೊಗೊಳ್ಳೋಣ, ಫ್ರಿಜ್ ತೊಗೊಳ್ಳೋಣ, ಆಮೇಲೆ ಮಿಕ್ಸಿ ತೊಗೊಳ್ಳೋಣ, ಗ್ರೈಂಡರ್. ನೋಡಿ, ನಾವು ಸುಮ್ಮನೆ ಇರಲ್ಲ, ಯಾಕಂದರೆ ಕಾರ್ಡ್ ಇದೆ, ಪ್ಲಸ್ ಮೆಸೇಜ್ ಬೇರೆ ಬರ್ತಾನೇ ಇರ್ತಿದೆ, ಫ್ರೀ ಆಫರ್ ಅಂತ. ಫ್ರೀ ಆಫರ್ ಅಂತ ಹಾಕೋದೇ ನೀನೇನು ಪಾಪರ್ ಮಾಡೋಕ್ಕೆ ಅಂತ ನಿನಗೆ ಗೊತ್ತಿಲ್ಲ. ₹1 ಕಟ್ಟಿದ್ರೆ 1 ಲಕ್ಷದ ವಸ್ತು ತೊಗೊಬೋದು. ₹1 ಕಟ್ಟಿದ್ರೆ. ಅಪ್ಪನ ಮನೇಲೂ ಇಂಥ
ಈ ಥರ ಒಂದು ಫೆಸಿಲಿಟಿ ಇಲ್ಲ. ₹1 ಅಪ್ಪನೂ ಕೊಟ್ಟರು 99,000 ಫ್ರೀಯಾಗಿ ಯಾರು ಕೊಡ್ತಾರೆ? ಛೇ, ನಮ್ಮಪ್ಪ ಹಿಡ್ದೇ ಇರೋ ಪ್ರೀತಿ ಬಜಾಜ್ ಫೈನಾನ್ಸ್ ಅವ್ನು ಇಟ್ಟನು ನೋಡಿ. ಛೇ ಪಾ, ಇವ್ರಿಗೇನು ಖುಷಿ ಗೊತ್ತಾ? ಜೋ ಅವಾಗ ನಾವೇನು ಮಾಡ್ತೀವಿ? ಇಷ್ಟು ಫ್ರೀಯಾಗಿ ಕೊಡ್ತಾರಲ್ಲ ತಗೊಳ್ಳೋಣ. ಆದರೆ ತಿಂಗಳು ಹೋಗ್ತೈತೆ ನೋಡಿ EMI ಕಟ್ಟಾಕಿದಾಗ ಒಂದೊಂದು ಸತಿನೂ ಹಂಗೇ ಅಪ್ಪ ಯಾವಾಗಪ್ಪ ಮುಗಿಯುತ್ತೆ ಅಂತ ಕುಂತೀರ. ಮುಗಿದಿದ ತಕ್ಷಣ ಇನ್ನೊಂದು ಕೈ ಹಾಕೋದು. ಸೊ ಇಲ್ಲಿ ದೇವ್ರಿಗಾಗಿ ಏನಾದರೂ ಮಾಡೋಣ, ದೇವ್ರ ರಾಜ್ಯಕ್ಕಾಗಿ ಏನಾದರೂ ಮಾಡೋಣ, ಚರ್ಚ್ಗೊಂದು TV ಬೇಕು ತಗೊಳ್ಳೋಣ, ಚರ್ಚ್ಗೊಂದು ಕ್ಯಾಮ್ರಾ ಬೇಕು, ಎಲ್ಲರೂ ದೇ ಆರ್ ಹೆಲ್ಪ್ಲೆಸ್. ಎಲ್ಲ ಒಂದು ಕಡೆ ಸಿಕ್ಕಾಕೊಂಡು ಕುಂತಿರ್ತಾರೆ. ವಿ ಆರ್ ನಾಟ್ ಏಬಲ್ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ನಮ್ಗೆ ವಿಸ್ಡಮ್ ಬೇಕು. ದೇವ್ರು ನಡೆಸ್ಬೇಕು ನಮಗೆ. ನಾವು ಏನಾದರೂ ಒಂದು ಮಾಡಬೇಕು ಅಂದರೆ ಅನುದಿನ ದೇವ್ರು ನಾನು ನಡೆಸ್ಬೇಕು. ಇದು ಬೇಕಾ ನನಗೆ? ಈ ಖರ್ಚು ಮಾಡೋದಾ ಅಥವಾ ಇದನ್ನು ದೇವ್ರ ರಾಜ್ಯಕ್ಕೆ ಹಾಕೋದಾ? ನೋಡಿ, ಒಂದು ಸತಿ ನಾವು ರಕ್ಷಣೆ ಹೊಂದಿದ ಮೇಲೆ ಎವ್ರಿಬಡಿ ಹ್ಯಾಸ್ ರೆಸ್ಪಾನ್ಸಿಬಿಲಿಟಿ ಟು ಸ್ಪ್ರೆಡ್ ದ ಗಾಸ್ಪೆಲ್. ಎವ್ರಿಬಡಿ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ. ಕರ್ತವ್ಯ ಇದೆ. ದೇವ್ರು ಬರಬೇಕು, ದೇವರೇ ಇವತ್ತು ಬರ್ತೀಯ ನಾಳೆ ಬರ್ತೀಯ ಅಂತ ಪ್ರೇಯರ್ ಮಾಡ್ತಾರೆ. ದೇವ್ರ ವಾಕ್ಯ ಹೇಳುತ್ತೆ ಲೋಕವೆಲ್ಲ ಸುವಾರ್ತೆ ಸಾರಿದ ಮೇಲೆ ಬರೋದು. ದೇವ್ರು ಬರಬೇಕು ಅಂತ ಆಸೆ ಇದ್ದರೆ ಸುವಾರ್ತೆ ಸಾರೋದಕ್ಕೆ ಏನಾದರೂ ಮಾಡಿದ್ರೆ ತಾನೆ. ಸೊ ಹೋಗಿ ಸ್ವಾರ್ಥ ಸಾರಬೇಕು, ನನ್ನ ರೆಸ್ಪಾನ್ಸಿಬಿಲಿಟಿ. ಅದಕ್ಕಾಗಿ ದೇವ್ರು ಕೊಡಬೇಕು. ನೋಡಿ, ರೆಸ್ಪಾನ್ಸಿಬಿಲಿಟಿಗೂ ಜನರಾಸಿಟಿಗೂ ಡಿಫ್ರೆನ್ಸ್ ಇದೆ. ಜನರಾಸಿಟಿ ಅಂದರೆ ಏನು ಗೊತ್ತಾ? ಉದಾರತ್ವವಾಗಿ ಕೊಡೋದು. ರೆಸ್ಪಾನ್ಸಿಬಿಲಿಟಿ ಅಂದರೆ ಗೊತ್ತಾ? ಕೊಡಲೇಬೇಕು. ಈಗ ಹೇಳ್ತೀನಿ ನೋಡಿ, ನಾವು ದೇವ್ರಿಗಾಗಿ ಕೊಡೋದು ಟೈತೆಲ್ಲ ಬಂದ್ಬಿಟ್ಟು ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಅದರಲ್ಲಿ ನಾವು ಖುಷಿ ಪಡಬಾರ್ದು. ಈಗ ನಾನು ಒಂದು ಹೇಳ್ತೀನಿ, ಇವಾಗ ಲೈಟ್ ಬಿಲ್ ಕಟ್ಟಬೇಕು. ₹2,000 ಲೈಟ್ ಬಿಲ್ ಬಂದ್ಬಿಡ್ತು. ಹೋದ ಸತಿ ₹500 ಬಂದ್ಬಿಡ್ತು. ಈ ಸತಿ 2,000 ಬಂದ್ಬಿಡ್ತು. ₹2,000 ಹೋಗಿ ಕಟ್ತೀರಾ. ಇದು ಜನರಾಸಿಟಿನಾ? ಏನು? 2,000 ಬರಲಿ 3,000 ಬರಲಿ, ಅದು ನಿನ್ನ ಉದಾರತ್ವ ಅಲ್ಲ. ಕಟ್ಟಲೇಬೇಕು, ಅದು ರೆಸ್ಪಾನ್ಸಿಬಿಲಿಟಿ. ಅಯ್ಯೋ, ಈ ಸತಿ ನಾನು 3,000 ಲೈಟ್ ಬಿಲ್ ಕಟ್ಟಿದ್ದೀನಿ, ಈ ಸತಿ ನಾನು 15,000 ಬಾಡಿಗೆ ಕಟ್ಟಿದ್ದೀನಿ, ಯಾರಾದರೂ ಹೇಳ್ತೀರಾ? ಇಲ್ಲ. ಯಾಕೆ ಗೊತ್ತಾ? ಅದು ಜನರಸಿಟಿ ಇಲ್ಲ, ಅದು ನಿನ್ನ ಕರ್ತವ್ಯ. ಅದೇ ರೀತಿಯೇ ಟೈತ್ ಅನ್ನೋದು ಇಟ್ಸ್ ನಾಟ್ ಯುವರ್ ಜನರಸಿಟಿ, ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಓ ಮೈ ಗಾಡ್, ನಾನೇನೋ ಒಂದು ದೊಡ್ಡ ಕಾರ್ಯ ಮಾಡಿಬಿಟ್ಟೆ ಅಲ್ಲ. ದೇವ್ರು ನನ್ನನ್ನು ಆಶ್ವಸ್ತಾರೆ, ಇನ್ನೂ ಆಶ್ವಸ್ಬೇಕು, ಇನ್ನೂ ಎಕ್ಸ್ಪ್ಯಾಂಡ್ ಆಗಬೇಕು, ಇನ್ನೂ ದೇವ್ರ ರಾಜ್ಯ ಬೆಳಿಬೇಕು, ನಾನು ಇನ್ನೂ ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋ ಆಸೆಗಳು ನಮ್ಮ ಒಳಗಡೆ ಬರಬೇಕು. ನಾನೇನು ಹೇಳ್ತೀನಿ ಅಂದರೆ, ಏನಾದರೂ ಎಕ್ಸ್ಟ್ರಾ ಮಾಡೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ವೇ? ಎಲ್ಲ ಸಾಲದಲ್ಲಿ ಸಿಕ್ಕಾಕೊಂಡಿದ್ದೀವಲ್ಲ. ಬೇಡದೇ ಇರೋ ಸಾಲಗಳೆಲ್ಲ ತೊಗೊಂಡ್ಬಿಟ್ಟಿದ್ದೀವಿ. 2 ವೀಲರ್ ಒಂದು ಸಾಲ, ಫ್ರಿಜ್ಜು ಒಂದು ಸಾಲ, TV ಒಂದು ಸಾಲ, ಕಾರ್ ಮೇಲೆ ಲೋನು, ಮನೆ ಮೇಲೆ ಲೋನು, ಕ್ರೆಡಿಟ್ ಕಾರ್ಡ್ ಲೋನು, ಅಲ್ಲಿ ಚೀಟಿ ಕಟ್ಟಬೇಕು, ಇಲ್ಲಿ ಬಡ್ಡಿ ಕಟ್ಟಬೇಕು. ನೋಡಿ, ಎಲ್ಲ ಕಡೆ ಸುತ್ತಲೂ ನಾನು ಏನಾದರೂ ಪ್ರಸಂಗ ಮಾಡಿದೆ ದೇವ್ರಿಗಾಗಿ ಅಂತ ಯಾರ ಕಿವಿಗೆ ಹೋಗಲ್ಲ. ಯಾಕಂದರೆ ಎಲ್ಲರೂ ಸಿಕ್ಕಾಕೊಂಡವ್ರೆ. ಎವ್ರಿಬಡಿ ಈಸ್ ಇನ್ ಬಾಂಡೇಜ್. ಐ ಬ್ರೇಕ್ ದಟ್ ಬಾಂಡೇಜ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಎಲ್ಲ ಬಾಂಡೇಜನ್ನು ಬ್ರೇಕ್ ಮಾಡ್ತೀನಿ. ಯೇಸುವಿನ ನಾಮದಲ್ಲಿ. ಎಸ್, ನೋ ಮೋರ್ ಡೆಟ್ ಇನ್ ದ ನೇಮ್ ಆಫ್ ಜೀಸಸ್. ನೆಕ್ಸ್ಟ್ ಏನಾದರೂ ಒಂದು ಮಾಡಬೇಕು ಅಂದರೆ ಆಸ್ಕ್ ಹೋಲಿ ಸ್ಪಿರಿಟ್. ದೇವ್ರ ಹತ್ರ ಕೇಳಿ, ದೇವರೇ ನಾನು ಇದು ತೊಗೋಬೇಕಾ, ಇದು ಮಾಡಬೇಕಾ? ಒಂದೊಂದು ಸತಿನೂ ನೋಡಿ, ಪ್ರಾರ್ಥನೆ ಇಲ್ಲದೆ, ಪ್ರೇಯರ್ ಇಲ್ಲದೆ, ಬೈಬಲ್ ರೀಡಿಂಗ್ ಇಲ್ಲದೆ ಆಚೆನೇ ಹೋಗ್ಬಾರ್ದು. ಯಾಕೆ ಗೊತ್ತಾ? ಇದು ಕರ್ತವ್ಯ ಅಲ್ಲ. ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್. ನಾನು ಕೆಲವ್ರಿಗೆ ನಮ್ಮ ಚರ್ಚಲ್ಲಿ ಹೇಳ್ತೀನಿ, ಬೆಳಿಗ್ಗೆ ಎದ್ದು ಸ್ವಲ್ಪ ಪ್ರೇಯರ್ ಮಾಡಿ, ವಾಕ್ಯ ಓದಿದ ಮೇಲೇ ನೀವು ಫೋನ್ ಮಾಡಿ, ಆಮೇಲೆ ಆಚೆ ಹೋಗಿ. ಯಾಕೆ ಗೊತ್ತಾ? ನೀವು ದೇವ್ರು ಮಾತಾಡೋದನ್ನು ಅವಾಗಲೇ ಕೇಳೋದಕ್ಕೆ ಸಾಧ್ಯ. ಅವತ್ತು ನಿನ್ನನ್ನು ದೇವ್ರು ಚೆನ್ನಾಗಿ ನಡೆಸ್ತಾರೆ. ಏನಾದರೂ ಒಂದು ಮಾಡಬೇಕು, ಯಾರ ಹತ್ರ ಫೋನ್ ಮಾಡಬೇಕು, ಏನಾದರೂ ಒಂದು ಬಿಸ್ನೆಸ್ ಡೀಲ್ ಮಾಡಬೇಕಾ, ಫಸ್ಟ್ ಪ್ರೇಯರ್ ಇಲ್ಲದೆ ಹೋಗ್ಬೇಡ. ಯಾಗೊತ್ತಾ? ರಾಂಗ್ ಕೌನ್ಸಿಲಿಂಗ್ ಕೊಡೋದಕ್ಕೆ, ಎಲ್ಲೋ ನಮ್ಮ ಟೈಮ್ ವೇಸ್ಟ್ ಮಾಡೋದಕ್ಕೆ, ಎಲ್ಲೋ ಒಂದು ಕಡೆ ನಮ್ಮ ದುಡ್ಡನ್ನು ಹಾಳು ಮಾಡೋದಕ್ಕೆ ಸೇಟನ್ ಈಸ್ ವೆಯ್ಟಿಂಗ್. ನಾವೊಂದನ್ನು ಹೇಳ್ತೀನಿ, ಚೆನ್ನಾಗಿ ಕೇಳಿ. ಯಾರನ್ನೆಲ್ಲ ದೇವರು ಆಶ್ರಯಿಸ್ಬೇಕು ಅಂತ ಇದ್ದಾರೋ, ಯಾರ ಮೇಲೆ ದೇವ್ರ ಕಣ್ಣಿದೆಯೋ ಅವ್ರ ಮೇಲೇ ಸೈತಾನನಿಗೂ ಕಣ್ಣು. ಯೋಬನ್ನ ದೇವರು ಆಶ್ರಯಿಸಿದ್ರು, ಯೋಬನ ಮೇಲೆ ಸೈತಾನಿಗೂ ಕಣ್ಣು. ಅವನು ಹೋಗಿ ಅಲ್ಲಿ ಹೇಳ್ತಾನೆ, ನೀನು ಅವನು ಆಶೀರ್ವಸಿಲ್ಲ, ನಿನಗೇನು ಕೆಲಸ ಅಲ್ಲಿ? ಇವನು ಹೋಗಿ ದೇವ್ರ ಹತ್ರ ಕೇಳ್ತಾನೆ, ನೀನು ಆಶೀರ್ವಸಿಲ್ವ ಅವನ್ನ ಅಂತ. ಸೊ ಈ ದೇವರು ಎಷ್ಟು ಆಶ್ವಸ್ತಾರೆ ಅಂತ ಕಣ್ಣು ಯಾರು ಬಿಗಿತೆ? ಅಲ್ಲಿ ಸೈತಾನ ಅಲ್ಲೇ ನೋಡ್ತಾನೆ. ನೋಡಪ್ಪ, ದೇವ್ರು ಆಶ್ವಸ್ತಾರೆ. ಸೊ ದೇವ್ರು ನಿನ್ನ ಆಶ್ವಸ್ಬೇಕು ಅಂದರೆ ಸೈತಾನ್ ಕಣ್ಣು ನಿನ್ನ ಮೇಲೆ ಇರುತ್ತೆ.
ಸೊ ನೀನು ಸೇವೆಗಾಗಿ ಬರಬೇಕು ಅಂದರೆ ಸೈತಾನು ನಿನ್ನ ಹೇಗಾದರೂ ಡಿವೇಟ್ ಮಾಡಬೇಕು ಅಂತ ಕಾಯ್ತಾ ಇರ್ತಾನೆ. ದೇವ್ರಿಗಾಗಿ ಏನಾದರೂ ಮಾಡಬೇಕು ಅಂತ ದೇವ್ರು ನಿನ್ನ ಒಂದು ಕಡೆ ಎಳಿಬೇಕು ಅಂದರೆ ಟೆಂಪ್ಟೇಷನ್ ವಿಲ್ ಬಿ ಫುಲ್ಲಿಂಗ್. ಒಂದು ಕಡೆ ಟೆಂಪ್ಟೇಷನ್ ನಮ್ಮನ್ನು ಎಳಿತಾ ಇರ್ತದೆ. ಸೊ ಎರಡು ಕಡೆ ಸ್ಟ್ರಗಲ್ ಮಾಡ್ತೀವಿ, ಲೋಕನ ದೇವರ. ಆ ಹುಡುಗನ ದೇವರ, ಇಲ್ಲ ಈ ಹುಡುಗಿನ ದೇವರ. ಚರ್ಚ್ಗೆ ಹೋಗೋದ, ಪಿಕ್ಚರ್ಗೆ ಹೋಗೋದ, ಕುಡಿಯೋದ, ಸೇವೆ ಮಾಡೋದ. ಸೊ ಡೈಲಿ ಮನುಷ್ಯನಿಗೆ ಟೆಂಪ್ಟೇಷನ್ ಬರ್ತಾನೇ ಇರ್ತೈತೆ, ಒಂದಿಲ್ಲ ಒಂದರಲ್ಲಿ. ಸೊ ಒಂದೊಂದು ದಿನನೂ ಜಯಿಸೋದು ದೇವ್ರ ಕೃಪೆ. ಟೆಂಪ್ಟೇಷನ್ ಈಸ್ ದ ಪ್ರೆಸೆಂಟೇಷನ್ ಆಫ್ ಈವಿಲ್ ಸ್ಪಿರಿಟ್. ಡೈಲಿ ಯು ವಿಲ್ ಹ್ಯಾವ್ ಟೆಂಪ್ಟೇಷನ್ಸ್, ಡೈಲಿ ಇರುತ್ತೆ. ಎಲ್ಲನೂ ಜಯಿಸೋದಕ್ಕೆ ದೇವ್ರ ಬಲ ಕೊಡಬೇಕು. ಅದಕ್ಕೇ ಯೇಸು ಸ್ವಾಮಿ ಹೇಳ್ತಾರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಸೊ ಪ್ರಾರ್ಥನೆ ಏನು ಗೊತ್ತಾ, ನೀನೆಲ್ಲ ಒಂದು ಕಡೆ ಸಿಕ್ಕಾಕೊಂಬಾರ್ದು, ಶೋಧನೆಗೆ ತಪ್ಪಿಸ್ಕೋಬೇಕು ಅಂತಲೇ ಪ್ರೇಯರ್. ಸೊ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್ ಯು ಶುಡ್ ಬಿ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ಫಾರ್ ದಟ್ ಯು ಪ್ರೇ. ಅದಕ್ಕಾಗಿ ಪ್ರೇಯರ್ ಮಾಡಿ, ಅದಕ್ಕಾಗಿ ಬೈಬಲ್ ಓದಿ, ಅದಕ್ಕಾಗಿ ವಾಕ್ಯನ ಧ್ಯಾನಿಸಿ. ದೇವರೇ ನನ್ನ ನಡ್ಸಪ್ಪ. ಆ ದಿನ ಎಲ್ಲ ನೋಡಿ ಖುಷಿಯಾಗಿರ್ತೀರ. ಪ್ರೇಯರ್ ಎಷ್ಟೊತ್ತು ಮಾಡಿದೆ, ಇವತ್ತು ಎಷ್ಟು ಬೈಬಲ್ ಓದಿದೆ, ದೇವರು ಹಿಂಗೆಲ್ಲ ಹಿಂಗೆಲ್ಲ ಭಯ ಹಾಕಿಸ್ಬಾರ್ದು. ಪ್ರೇಯರ್ ಇಸ್ ಎನ್ ಎಂಜಾಯ್ಮೆಂಟ್. ಬೀಯಿಂಗ್ ಇನ್ ದ ಪ್ರೆಸೆನ್ಸ್ ಇಸ್ ಎ ಜಾಯ್. ದೇವ್ರ ಪ್ರಸನ್ನತೆಯಲ್ಲಿ ಇರೋದು ಪರಿಪೂರ್ಣ ಆನಂದ ರೀ ಅದು. Amen. There is joy in the presence of the Lord. ಒಂದು ಸತಿ ಈ ಪ್ರಸನ್ನತೆ, ಈ ಜಾಯ್ ಬಗ್ಗೆ ಒಬ್ಬ ತಿಳ್ಕೊಂಬಿಟ್ರೆ ಅವನು ಬಿಡಲ್ಲ. ಯಾವುದು ಮಾಡ್ಬೇಕನ್ನೋ ಸ್ವಲ್ಪ ಕಷ್ಟನೇ ನೋಡಿ. ಫಸ್ಟ್ ಒಬ್ಬನ ಕುಡಿಸ್ಬೇಕು ಅಂದರೆ ಅವನು ಹೇಳ್ತಾರೆ ಅಂತಾನೆ. ಒಬ್ಬನ ಸೇದ್ಬೇಕು ಅಂತಾನೆ. ಆಮೇಲೆ ನೋಡ್ರೆ ಒಂದು ಪ್ಯಾಕ್ ಜಾಬಲ್ಲಿ ಇಟ್ಕೊಂಡು ಸುತ್ತಾಡ್ತಾ ಇರ್ತಾನೆ. ಯಾವುದೊಂದು ಸ್ಟಾರ್ಟಿಂಗ್ ಹೆಂಗಿರ್ತೈತೆ ಅಂತ. ಪ್ರಾರ್ಥನೆ ಅನ್ನೋದು ಹಂಗೆ ಸ್ಟಾರ್ಟಿಂಗ್ ನಿನಗೆ ಕಷ್ಟ ಆಗಿರುತ್ತೆ, ಆದರೆ ಆಮೇಲೆ ವಿತೌಟ್ ಪ್ರೇಯರ್, ವಿತೌಟ್ ವರ್ಷಿಪ್, ವಿತೌಟ್ ಪ್ರೈಸ್ ಆ್ಯಂಡ್ ವರ್ಷಿಪ್, ಅದು ಅಡಿಕ್ಷನ್ ಆಗಿಬಿಟ್ರೆ ನಿನ್ನ ಕೈಲಿ ಇರೋಕ್ಕಾಗಲ್ಲ. ಸೊ ವಿ ಆರ್ ಅಡಿಕ್ಟೆಡ್ ಫಾರ್ ದ ಪ್ರೆಸೆನ್ಸ್ ಆಫ್ ಗಾಡ್. ಓ ಮೈ ಗಾಡ್, ಎಷ್ಟು ಜನ ಅಡಿಕ್ಟ್ ಆಗಿದ್ದೀರಾ? ಇವತ್ತು ಅಡಿಕ್ಷನ್ ಆಗಲಿ. ಇವತ್ತು ಯೇಸುವಿನ ನಾಮದಲ್ಲಿ ಇನ್ನೂ ಸ್ವಲ್ಪ ಅಡಿಕ್ಷನ್ ಆಗಲಿ. ಓ ಮೈ ಗಾಡ್. ಓಕೆ, ಬೇರೆ ಇಂಟ್ರಡಕ್ಷನಲ್ಲೇ ಹೋಗ್ಬಿಟ್ವಿ. ಇವಾಗ ಸ್ವಲ್ಪ ವಾಕ್ಯಕ್ಕೆ ಒಳಗಡೆ ಹೋಗೋಣ. ಸೊ ಸತ್ಯವೇದ ಹೇಳುತ್ತೆ, ಜೀಸಸ್ ಕ್ರೈಸ್ಟ್, ಗಾಡ್ ಡಿಡ್ ನಾಟ್ ಸೆಂಡ್ ಎ ಸನ್ ಇನ್ ಟು ದ ವರ್ಲ್ಡ್ ಟು ಜಡ್ಜ್ ದ ವರ್ಲ್ಡ್ ಗಿಲ್ಟಿ, ಬಟ್ ಟು ಸೇವ್ ದ ವರ್ಲ್ಡ್ ಥ್ರೂ ಹಿಮ್. ಸೊ ಜೀಸಸ್ ಬಂದಿದ್ದು, ಯೇಸು ಸ್ವಾಮಿ ಬಂದಿದ್ದು ನಮ್ಮನ್ನು ಕಂಡಮ್ ಮಾಡೋದಕ್ಕಲ್ಲ, ನಮ್ಮನ್ನು ಪನಿಷ್ ಮಾಡೋದಕ್ಕಲ್ಲ, ನಮ್ಮನ್ನು ಕಾಪಾಡೋದಕ್ಕಾಗಿ, ನಮ್ಮನ್ನು ಬಲಪಡಿಸೋದಕ್ಕಾಗಿ. ಅಂಥ ದೇವ್ರನ್ನೇ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಆಮೆನ್. ಸೊ ಸಾಲ್ವೇಷನ್ ಅನ್ನೋದು ಬಂದ್ಬಿಟ್ಟು ದೇವರು ನಮಗೆ ಎಟರ್ನಲ್ ಸ್ಯಾಲ್ವೇಷನ್, ಫ್ರೀ ಸ್ಯಾಲ್ವೇಷನ್, ಇದೆಲ್ಲ ದೇವ್ರು ನಮ್ಗೆ ಕೊಟ್ಟಿರೋದು ನೋಡಿ. ನಿಜವಾಗ್ಲೂ ಇದನ್ನೆಲ್ಲ ನೆನೆಸ್ಕೊಂಡಾಗ ನಮ್ಗೆ ಖುಷಿ ಆಗಬೇಕು. ಆಮೆನ್. ಸ್ಯಾಲ್ವೇಷನ್ ಅನ್ನೋದು ಎಷ್ಟು ವರ್ಷಕ್ಕೆ? ಇವಾಗ ನೀವು ಹೊಂದಿರೋ ರಕ್ಷಣೆ ನಿತ್ಯಕ್ಕೂ ಅಥವಾ ಸ್ವಲ್ಪ ದಿವಸಕ್ಕ? ಯಾರು ಹೇಳಿದ್ದು? ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 5 ವರ್ಸ್ 9. ಇಬ್ರಿಯರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 9ನೇ ವಾಕ್ಯ. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೆದಕನ ತರದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ನಿರಂತರವಾದ ರಕ್ಷಣೆ. ಏನು ರಕ್ಷಣೆ ಅಂತ ಇದು? ಎಟರ್ನಲ್ ಸ್ಯಾಲ್ವೇಷನ್. ದಿಸ್ ಸ್ಯಾಲ್ವೇಷನ್ ಯು ಕಾಂಟ್ ಲೂಸ್ ಇಟ್. ಓ ಮೈ ಗಾಡ್, ಇದಕ್ಕೆ ನೀವು ಎಷ್ಟು ಕೊಟ್ಟರು ಸಾಲಲ್ಲ ಇವತ್ತು ನನಗೆ. ಯುವರ್ ಸ್ಯಾಲ್ವೇಷನ್ ಈಸ್ ಎಟರ್ನಲ್. ನಿರಂತರವಾದ ರಕ್ಷಣೆ. ಯೇಸು ಸ್ವಾಮಿ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಸೊ ನನಗೂ ನಿಮಗೂ ಸಿಕ್ಕಿರೋ ರಕ್ಷಣೆ ಟೆಂಪರವರಿ ಅಲ್ಲ, ಇಟ್ಸ್ ಎಟರ್ನಲ್. ಆಮೇಲೆ
ಸೊ ನಿನ್ನ ರಕ್ಷಣೆ ನೀನು ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ನೀನು ಕಳ್ಕೊಳ್ಳೋದೂ ಇಲ್ಲ. ಆಮೇಲೆ ನೋಡಿ, ಯಾರು ಕಳ್ಕೊಳ್ಳೋದಕ್ಕೆ ಸಾಧ್ಯ ಗೊತ್ತಾ? ಯೇಸು ಸ್ವಾಮಿ ದೇವರು ಅಲ್ಲ ಅಂತ ರಿಜೆಕ್ಟ್ ಮಾಡಿ ಹೋಗೋರು ಮಾತ್ರನೇ ಸ್ಯಾಲ್ವೇಷನ್ನ ಕಳ್ಕೊಳ್ಳೋದಕ್ಕೆ ಸಾಧ್ಯ. ಒಂದು ಸತಿ ಯೇಸು ಸ್ವಾಮಿನ ನೀನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಂಬಿಟ್ರೆ ನಿನ್ನ ರಕ್ಷಣೆ ಗ್ಯಾರಂಟಿ, ಇಟ್ಸ್ ಫಾರ್ ಎಟರ್ನಲ್. ನಿನ್ನ ರಕ್ಷಣೆ ನೀನು ಕಳ್ಕೊಳ್ಳೋದೇ ಇಲ್ಲ. ಇದು ನಿತ್ಯ 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 ನಿತ್ಯಕ್ಕೂ ನೀನು ಹೊಂದ್ಕೊಂಡಿರೋ ರಕ್ಷಣೆ ಎಟರ್ನಲ್. ಪಕ್ಕದಲ್ಲಿ ನೋಡಿ ಹೇಳಿ, ನಿತ್ಯ ರಕ್ಷಣೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ಚೆನ್ನಾಗಿ ಗಮನಿಸಿ, ರಕ್ಷಣೆಯ ನಿತ್ಯವೂ. ಓ, ಪ್ರಕಾಶ್ ಅಲ್ಮಿಡಿ ಕರೆಕ್ಟಿಗೆ ಕಟ್ಟಿದ್ದಾರೆ. ರಕ್ಷಣೆಯ ನಿತ್ಯವೂ, ರಕ್ಷಣೆಯ 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 ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ನಿನ್ನ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ನಿನ್ನ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ಧೂಳಲ್ಲಿದ್ದಂಥ ನಮ್ಮನ್ನು ದೇವರು ನಿತ್ಯ ರಕ್ಷಣೆಗೆ, ನಿತ್ಯ ಸ್ಯಾಲ್ವೇಷನ್ಗೆ ನನ್ನನ್ನು ನಿಮ್ಮನ್ನು ಆರಿಸ್ಕೊಂಡಿರೋದಕ್ಕಾಗಿ. ಓ ಲೆಟ್ ಅಸ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೋಡಿ, ನಾನು ಇನ್ನೊಂದು ರೆವಲ್ಯೂಷನ್ ಥಿಂಕ್ ಮಾಡ್ತಾ ಇದ್ದೆ. ಹೆಂಗೆ ಗೊತ್ತಾ? ಇವಾಗ ಅನೇಕರು ಪರಲೋಕಕ್ಕೆ ಹೋಗ್ಬೇಕು ಅಂತಾರಲ್ಲ, ಏನಕ್ಕೆ? ಅಲ್ಲಿ ಕಷ್ಟ ಇರಲ್ಲ. ಸೊ ಕಷ್ಟದಿಂದ ತಪ್ಪಿಸ್ಕೊಳ್ಳೋಕ್ಕೆ ಪರಲೋಕನ. ಇವತ್ತು ಅನೇಕರು ಪ್ರೇಯರ್ ಮಾಡ್ತಾ ಇದ್ದಾರೆ, ಲಾರ್ಡ್ ಐ ವಾಂಟ್ ಟು ಗೋ ಟು ಹೆವೆನ್. ಪರಲೋಕಕ್ಕೆ ನಾನು ಕರ್ಕೊ ಅಂತಾರಲ್ಲ. ವೈ ಪರಲೋಕ? ಯಾಕೆ ಹೆವೆನ್? ಇಲ್ಲಿ ಕಣ್ಣು ಮುಚ್ಕೊಂಡು ದೇವರು ಇದ್ದಾರೆ ಅಂತ ನಂಬಿಕೆಯಲ್ಲಿ ಆರಾಧನೆ ಮಾಡಿ ಅಲ್ಲಿ ನೋಡ್ಕೊಂಡೇ ಆರಾಧನೆ ಮಾಡ್ಬೋದು. ರೈಟ್. ನೋಡಿ, ಎಂಥ ಒಳ್ಳೆ ಒಳ್ಳೆ ಆನ್ಸರ್ಗಳೆಲ್ಲ ಸಿಗುತ್ತೆ. ನೋ ಸಿಕ್ನೆಸ್, ಅಲ್ಲಿ ಕಾಯಿಲೆ ಇರಲ್ಲ. ವೆರಿ ಗುಡ್. ನೆಕ್ಸ್ಟ್, ಅಲ್ಲಿ ಸಂತೋಷ ಸುಖವಾಗಿರುತ್ತೆ, ಅಲ್ಲಿ ಯಾವ ಕಷ್ಟನೂ ಇರಲ್ಲ. ಸೊ ಇವಾಗ ಪರಲೋಕಕ್ಕೆ ಹೇಗೆ ಹೋಗ್ಬೇಕು ಅಂದರೆ, ಒಂದು ಕಾಯಿಲೆ ಜಾಸ್ತಿ ಆಗಿರ್ತೈತೆ, ಅಥವಾ ಇಲ್ಲಿ ತುಂಬ ಕಷ್ಟ ಇರುತ್ತೆ. ನೋಡಿ, ಎಲ್ಲೋ ಒಂದು ಸ್ಕಿಪ್ಪಾಗಿ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಬೇರೆ ಅಲ್ಲಿ ನಾವು ನಡೆಯೋದಲ್ಲ ಗೋಲ್ಡನ್ ಸ್ಟ್ರೀಟ್. ಬೇರೆ ಹೆಂಡತಿ ಗಂಡ ಕಾಟ ಮುಖ್ಯವಾಗಿರಲ್ಲ ಅಲ್ಲಿ. ಆಮೇಲೆ ನೋಡಿ, ಆನ್ಸರ್ಸ್ ಬರ್ತಾ ಇರೋದು ಇದು. ಎಡೆಬಿಡದೆ ದೇವರನ್ನ ಆರಾಧಿಸ್ಬೋದು. ಇಲ್ಲಿ ಯಾಕೆ ಎಡೆ ಬಿಟ್ಬಿಡ್ತೀರಾ? ಓಕೆ, ನೋಡಿ, ವಿ ಆರ್ ಎಂಜಾಯಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇವನ್ ಹಿಯರ್. ಸೊ ಇಲ್ಲಿ ಯಾರಿರೋದು? ಇವಾಗಲೂ ಯಾರಿರೋದು? ಏನು ಮುಖಾಗಿ ಹೇಳಿದಾಗೆ, ಮೋನಿಕಾ ಹೇಳ್ದಂಗೆ, ನಾವು ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ, ಬಟ್ ವಿ ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸೊ ಅಲ್ಲಿ ಪರಲೋಕದಲ್ಲಿ ಇರೋ ದೇವರೇ ಎಲ್ಲಿರೋದು? ಇಲ್ಲಿರೋದು. ಸೊ ಪರಲೋಕ ಏನು ಸ್ಪೆಷಲ್ಲು? ಗೋಲ್ಡ್ ಸ್ಟ್ರೀಟ್ಗೆ ನಾವು ಹೋಗ್ಬೇಕು ಅಂತ ಅಷ್ಟು ಆಸೆ ಪಟ್ಕೊಂಡು ಪ್ರೇಯರ್ ಮಾಡ್ತಾಯಿದ್ದೀವಿ, ಅಥವಾ ಕಾಯಿಲೆಯಿಂದ ತಪ್ಪಿಸ್ಕೊಬೇಕು ಅಂತನಾ ಅಷ್ಟು ಆಸೆ ಪಟ್ಕೊಂಡು ಪರಲೋಕಕ್ಕೆ ಹೋಗ್ತಾ ಇದ್ದೀವಿ. ದೇವ್ರೇ ಬೇಕು ಅಂದರೆ ಗಾಡ್ ಈಸ್ ಆಲ್ಸೋ ಹಿಯರ್ ಓನ್ಲಿ, ಈಸ್ ಹಿಯರ್ ಓನ್ಲಿ. ಇಲ್ಲೇ ನೋಡಿ, ಪರಲೋಕದಲ್ಲಿರುವಂಥ ದೇವರೇ ಇಲ್ಲೂ ಇರೋದು. ಸೊ ಅಲ್ಲಿ ದೇವ್ರನ್ನ ಎತ್ಬಿಡಿ ಪರಲೋಕದಿಂದ. ಪರಲೋಕದಲ್ಲಿ ಏನು ಸ್ಪೆಷಲ್? ಮತ್ತೆ ಪರಲೋಕದಿಂದ ದೇವ್ರನ್ನ ಎತ್ಬಿಡಿ. ಪರಲೋಕದಲ್ಲಿ ಏನು ಸ್ಪೆಷಲ್? ಏನೂ ಇಲ್ಲ.
ಗಾಡ್ ಈಸ್ ಸ್ಪೆಷಲ್. ಅದೇ ದೇವರೇ ಇಲ್ಲಿ ಬಂದ್ಬಿಟ್ರೆ ನಮಗೆ ಪರಲೋಕ 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 ಅಂತ ನಾವು ಬಾಯಿ ಪಡ್ಕೊಳ್ಳೋದು ಬೇಡ, ಎದೆ ಹೊಡ್ಕೊಳ್ಳೋದು ಬೇಡ. ಯಾಕಂದರೆ ಪರಲೋಕದಲ್ಲಿರುವಂಥ ಅದೇ ದೇವರ ಪ್ರಸನ್ನತೆ ಇಲ್ಲೂ ಇರೋದ್ರಿಂದ ಪರಲೋಕ ಏನು ಸ್ಪೆಷಲ್ ಇಲ್ಲ ನಮಗೆ. ಸತ್ತರೆ ಹೋಗಲೇಬೇಕು, ಅದು ಬೇರೆ. ಇವಾಗ ಹೆಂಗೆ ಗೊತ್ತಾ, ಇಲ್ಲೇ ದೇವರು, ಅಲ್ಲೂ ದೇವರು. ನಮಗೆ ಎರಡು ಕಡೆನೂ ಡ್ರೈವಿಂಗ್ ಗೊತ್ತು ನೋಡಿ. ಹೊರದೇಶಕ್ಕೆ ಹೋದರೆ ಲೆಫ್ಟ್ ಸೈಡ್ ಡ್ರೈವಿಂಗು, ಇಂಡಿಯಾದಲ್ಲಿ ರೈಟ್ ಸೈಡ್ ಡ್ರೈವಿಂಗ್. ಡ್ರೈವಿಂಗ್ ಗೊತ್ತಿರೋನಿಗೆ ಸ್ಟೇರಿಂಗ್ ಮಾತ್ರನೇ ಚೇಂಜ್ ಆಗೋದು ಹೊರ್ತು ಲೆಫ್ಟಲ್ಲೂ ಡ್ರೈವ್ ಮಾಡ್ಬೋದು, ರೈಟಲ್ಲೂ ಡ್ರೈವ್ ಮಾಡ್ಬೋದು. ಸೊ ದೇವ್ರ ಪ್ರಸನ್ನತೆ ಅನುಭವಿಸೋರಿಗೆ ಪರಲೋಕನೂ ಅಲ್ಲೂ ದೇವರೇ ಇಲ್ಲೂ ದೇವರೇ, ನನಗೆ ಯಾವುದಿದ್ರೂ ತೊಂದರೆ ಇಲ್ಲ. ಸ್ಪೆಷಲಾಗಿ ಪರಲೋಕನೇ ಬೇಕು ಅಂತ ಏನು, ಪರಲೋಕದಲ್ಲಿರೋ ದೇವರೇ ಇಲ್ಲೇ ತಾನೇ ಇರೋರೆ. ದೇವರೇ ಇಲ್ಲಿ ಇದ್ಮೇಲೆ ಯಾಕಪ್ಪ ನಾವು ಪರಲೋಕ ಬರೇ ಆ ಗೋಲ್ಡ್ಗಾಗಿನ ಅಷ್ಟರ ಹೋಗ್ಬೇಕು? ಅದಕ್ಕೆ ಹೇಳೋದು ಬೈಬಲ್ ಏನು ಹೇಳಿದೆ ಹೌದಾ, ಹೆವೆನ್ ಆನ್ ಅರ್ತ್ ಅಂದರೆ ಪರಲೋಕನ ಇಲ್ಲೇ ನೀವು ಎಂಜಾಯ್ ಮಾಡೋ ಥರ ಇರಬೇಕು. ಪರಿಸ್ಥಿತಿಗಳನ್ನೆಲ್ಲ ಬಿಟ್ಟಾಕ್ಬಿಡಿ, ಜಸ್ಟ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ರೈಟ್, ಓಕೆ. ಈ ಸ್ಯಾಲ್ವೇಷನ್ ಅನ್ನೋದು ಬಂದ್ಬಿಟ್ಟು ನೋಡಿ, ನಮ್ಗೆ ಹೆಂಗೆ ಗೊತ್ತಾ, ದೇವ್ರ ಸ್ವೀಕಾರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಾದರೂ ಸರಿ ಎಲ್ಲಾದರೂ ಸರಿ ನಮಗೆ ದೇವ್ರು ಬೇಕಷ್ಟೇ. ಆಲ್ವೇಸ್ ಇನ್ ದ ಪ್ರೆಸೆನ್ಸ್. ಭೂಮಿಯಲ್ಲಿದ್ದರು ಎಲ್ಲರೂ ಹೇಳಿ, ಇನ್ ದ ಪ್ರೆಸೆನ್ಸ್. ಸತ್ತ ಮೇಲೆ ಪರಲೋಕಕ್ಕೆ ಹೋದರು, ಇನ್ ದ ಪ್ರೆಸೆನ್ಸ್. ಹೆವೆನ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಫಾರ್ ಮೀ. ಹೆವೆನ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಬೇರೆ ಒಂದು ಸ್ಟ್ರೀಟ್ಗಾಗಿ ನಾವು ಓಡಬೇಕು, ಇಷ್ಟು ದಿವಸ ಪ್ರೇಯರ್ ಮಾಡಿಕೊಂಡು, ಯೇಸು ಸ್ವಾಮಿ ಸ್ವೀಕಾರ ಮಾಡಿಕೊಂಡು, ದೀಕ್ಷಾಶಾನ ತೊಗೊಂಡು ಬೇರೆ ಒಂದು ಗೋಲ್ಡ್ ರೋಡ್ ನೋಡೋಕ ನೋ 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 ಕಷ್ಟದಿಂದ ತಪ್ಪಿಸ್ಕೊಳಕ ನೋ 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 ದೇವರು. ಎಲ್ಲರೂ ಹೇಳಿ, ಐ ಮೀನ್ ಜೀಸಸ್ ಇಸ್ ದ ವೇ. ಜೀಸಸ್ ಇಸ್ ದ ವೇ ಟು, ನೋಡಿ, ಜೀಸಸ್ ಇಸ್ ದ ವೇ ಟು. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಕೆಲವರು ಏನು ಅನ್ಕೊತಾರೆ ಗೊತ್ತಾ, ಜೀಸಸ್ ಇಸ್ ದ ವೇ ಟು ಹೆವನ್ ಅಂತಾರೆ. ಈ ದೇವರು ಪರಲೋಕಕ್ಕೆ ದಾರಿ ಅಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ತಂದೆ ಬಳಿಗೇನೆ ಯೇಸು ಸ್ವಾಮಿ ದಾರಿ. ಸೊ ಯಾರೆಲ್ಲ ರಕ್ಷಣೆಯನ್ನು ಹೊಂದಿದ್ದಾರೋ, ಯಾರೆಲ್ಲ ದೇವ್ರನ್ನ ಸ್ವೀಕಾರ ಮಾಡ್ಕೊಂಡಿದ್ದಾರೋ ಅವರೆಲ್ಲ ಪರಲೋಕಕ್ಕೆ ಹೋಗಲ್ಲ, ತಂದೆ ಹತ್ರ ಹೋಗ್ತಾರಂತೆ. ಅದಕ್ಕಾಗಿಯೇ ಯೇಸು ಸ್ವಾಮಿ ಬಂದದ್ದು. ಯೇಸು ಸ್ವಾಮಿ ಇಲ್ಲಿ ಪಟ್ಟಂಥ ಕಷ್ಟ, ಇಲ್ಲಿ ಪಟ್ಟಂಥ ಹೋರಾಟ, ಇಲ್ಲಿ ಪಟ್ಟಂಥ ಎಲ್ಲ ಬಾಧೆಗಳು ಏನಕ್ಕೆ ಗೊತ್ತಾ, ನಾನು ನೀನು ಯಾವಾಗಲೂ ಶುಡ್ ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಯಾವಾಗಲೂ ದೇವ್ರ ಪ್ರಸನ್ನತೆಯಲ್ಲಿ ಜಾಯ್ಫುಲ್ಲಾಗಿ ಇರೋದಕ್ಕೇ ದೇವ್ರು ನನ್ನನ್ನು ನಿಮ್ಮನ್ನು ಆರಿಸ್ಕೊಂಡಿರೋದು. ಸೊ ಅಲ್ಲಿ ಹೋಗಿನೇ ಎಂಜಾಯ್ ಮಾಡಬೇಡಿ. ಫ್ರಮ್ ಟುಡೇ, ಫ್ರಮ್ ನಾವ್, ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೆನ್. ಐ ರಿಲೀಸ್ ಅನಾಯಿಂಟಿಂಗ್. ಆಮೆನ್. ದೇವರ ಅಭಿಷೇಕ ನಿನ್ನ ಮೇಲಿರಲಿ. ಇವತ್ತಿಂದ ದೇವರ ಪ್ರಸನ್ನತೆಯನ್ನು ಯಾವಾಗಲೂ ಅನುಭವಿಸುವಂತೆ ದೇವರು ನಿನಗೆ ಸಹಾಯ ಮಾಡಲಿ. ಆಮೆನ್. ಹಲ್ಲೆಲೂಯಾ. ಆಮೆನ್. ನೋಡಿ, ಈ ರಕ್ಷಣೆ ಅನ್ನೋದು ಒಂದು ದೊಡ್ಡ ಸ್ಪೆಷಲ್ ಥಿಂಗ್ ಇನ್ ದ ಬೈಬಲ್. 1 Peter chapter 1 verse 10-11. ಬೇಗ ಓದಿ. 1 ಪೇತ್ರನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 10-11. ದೇವರು ನಿಮಗೆ ತೋರಿಸುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು. ನೋಡಿ, ಈ ರಕ್ಷಣೆಯ ವಿಷಯದಲ್ಲಿ ಎಲ್ಲ ಪ್ರವಾದಿಗಳು ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡ್ತಾ ಇದ್ರಂತೆ. ಯಾವ ರಕ್ಷಣೆಗೆ? ನಾನು ನೀವು ಹೊಂದ್ಕೊಂಡಿದ್ದ ರಕ್ಷಣೆನ ಪ್ರವಾದಿಗಳೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ರಂತೆ. ಯಾವಾಗ ಇದಾಗುತ್ತೆ, ಯಾರಿಗಾಗುತ್ತೆ, ಹೆಂಗಾಗುತ್ತೆ ಅಂತ. ನಾವೆಲ್ಲ ದೇವ್ರಿಗೆ ಸ್ತೋತ್ರ ಮಾಡಬೇಕು, ಈ ಕಾಲದಲ್ಲಿ ಹುಟ್ಟಿದ್ದೀವಿ. ಆ ಕಾಲದಲ್ಲಿದ್ದಂಥ ಪ್ರವಾದಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು. ಈ ಕಾಲದಲ್ಲಿ ಫಿಲಿಪ್ ಬಾಬು ಜೊತೆ ಇರೋರು, ಎಲ್ರೋಯಲ್ಲಿರೋರು ಫಾಲೋವರ್ಸ್ ಅಲ್ಲ, ದೇ ಆರ್ ಎಂಜಾಯಿಂಗ್ ದ ಸಾಲ್ವೇಷನ್. ಓ ಮೈ ಗಾಡ್. ಸೊ ಎಲಿಷನಿಗಿಂತ, ಪ್ರಾಫೆಟ್ ಐಸಯ್ಯಗಿಂತ, ಪ್ರಾಫೆಟ್ ಜೆರೆಮಿಯಾಗಿಂತ, ಪ್ರಾಫೆಟ್ ಆಮೋಸ್ಗಿಂತ, ಪ್ರಾಫೆಟ್ ಓಸಿಯಾಗಿಂತ ನಾನು ನೀವು ಧನ್ಯರು. ಯಾಕಂದರೆ ಅವ್ರಿಗಿಲ್ಲದೆ ಇರೋ ರಕ್ಷಣೆ ಇವತ್ತು ನನಗೂ ನಿಮಗೂ ಇದೆ ರೀ. ವಿ ಶುಡ್ ಸೆಲೆಬ್ರೇಟ್ and we should enjoy the salvation. They wondered what time or situation the Spirit of Christ within them was talking about when he told them in advance about Christ's suffering and his great glory afterward. Christ suffering, ತಂದೆಯಾದ ದೇವರು ಈ ಲೋಕಕ್ಕೆ ಬಂದು ತನ್ನ ಪ್ರಾಣನೆಲ್ಲ ಕೊಟ್ಟು ಕೆಲವ್ರನ್ನ ಅವ್ರ ಕಡೆ ಹೇಳ್ಕೊಳ್ತಾರಲ್ಲ, ಇದೆಲ್ಲ ಯಾವಾಗ ಆಗುತ್ತೆ ಅಂತ ಎಲ್ಲ ಪ್ರವಾದಿಗಳು ಆಸೆಯಾಗಿ ಕಾಯ್ತಾ ಇದ್ರಂತೆ. ನಮ್ಮ ಕಾಲದಲ್ಲಿ ನಡೆದೋಯ್ತು.
ಬಾಧೆಗಳು, ಅವುಗಳ ತರುವಾಯ ಪ್ರಭಾವ. ಸಫರಿಂಗ್ಸ್, ಗ್ಲೋರಿ. ಯಾರಿಗೆ ಸಫರಿಂಗ್? ಜೀಸಸ್ ಸಫರ್ಡ್, ವಿ ಆರ್ ಎಂಜಾಯಿಂಗ್ ದ ಗ್ಲೋರಿ. ಓ ಮೈ ಗಾಡ್. ಬಾಧೆ ಆತನಿಗೆ, ಮಹಿಮೆ ನನಗೆ. ಎಲ್ಲರೂ ಹೇಳಿ ಓ ಮೈ ಗಾಡ್. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಬಾಧೆನ ಅನುಭವಿಸಿದ್ರಿಂದ ಕರ್ತನ ಮಹಿಮೆ ನಿನ್ನ ಮೇಲೂ ನಿನ್ನ ಕುಟುಂಬದ ಮೇಲೂ, ಓ ಸಭೆಗಳಲ್ಲೂ ದೇವರ ಮಹಿಮೆ ನಿಮ್ಮ ಮೇಲಿರಲಿ. ಓ ಐ ಸ್ಪೀಕ್ ಗ್ಲೋರಿ ಆಫ್ ಗಾಡ್ ಇನ್ ದ ನೇಮ್ ಆಫ್ ಜೀಸಸ್. ಐ ಸ್ಪೀಕ್ ಗ್ಲೋರಿ ಆಫ್ ಗಾಡ್ ಇನ್ ದ ನೇಮ್ ಆಫ್ ಜೀಸಸ್. ಐ ಸ್ಪೀಕ್ ಗ್ಲೋರಿ, ಗ್ಲೋರಿ, hallelujah. So sufferings and glory. Jesus took our sufferings, we are enjoying the glory. ಶಿಲುಬೆ ನೋಡಿದ ತಕ್ಷಣ ನೀವು ಯೇಸು ಸ್ವಾಮಿನ ಅಯ್ಯೋ ಪಾಪ ಯೇಸು ಸ್ವಾಮಿ ಹೆಂಗೆ ಸತ್ರು ಅಂತ ನೋಡಬಾರ್ದು. ಆ ಶಿಲುಬೆಯಲ್ಲಿ ಸತ್ತದ್ದು, ಆ ಶಿಲುಬೆಯಲ್ಲಿ ಬಾಧನ ಅನುಭವಿಸಿದ್ದು ನನಗೆ ನಿಮಗೆ ಬದಲಾಗಿ ಒಬ್ಬರು. ಓ ಮೈ ಗಾಡ್. ಯು ಶುಡ್ ಎಂಜಾಯ್ ಕ್ರಾಸ್. ಅದರಲ್ಲೇ ಇರೋದು ಕಾಸು, ಕ್ರಾಸಲ್ಲೇ ಇರೋದು ಕಾಸು. ಸರಿ ನೋಡಿ, ಇವಾಗ ಇನ್ನೂ ಸ್ವಲ್ಪ ಡೀಪಾಗಿ ಕರ್ಕೊಂಡು ಹೋಗ್ತೀನಿ. ಈ ಶಿಲುಬೆ ನೋಡಿದ ತಕ್ಷಣವೇ ಅಲ್ಲಿ ಯಾರು ಕಾಣಿಸ್ಬೇಕು ಅಂದರೆ, ಅಲ್ಲಿ ಯೇಸು ಕಾಣಿಸ್ಬಾರ್ದು, ನೀವು ಕಾಣಿಸ್ಬೇಕು. ಯಾಕೆ ಗೊತ್ತಾ? ಅಲ್ಲಿ ನೀನು ಸಾಯ್ಬೇಕಾಗಿದ್ದು ನಿನಗೆ ಬದಲಾಗಿ ಒಬ್ರು ಎತ್ಕೊಂಡ್ರು ನಿನ್ನನ್ನು ಆಶ್ವಾಸೋದಕ್ಕಾಗಿ. ಓ ಮೈ ಗಾಡ್, ಎಂಜಾಯ್ ದ ಸ್ಯಾಲ್ವೇಷನ್. ನೋಡಿ, ಇವತ್ತು ಈ ಸಂದೇಶ ಎಲ್ಲ ಆಶೀರ್ವಾದಗಳನ್ನು ತರಲಿ ನಿಮಗೆ. ಈ ಕ್ರಾಸ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಂದ್ರೆ ಓಲ್ಡ್ ಟೆಸ್ಟ್ಮೆಂಟ್ಗೆ ಹೋಗೋಣ, ಸ್ವಲ್ಪ ನೋಡೋಣ. ಬನ್ನಿ, ನಂಬರ್ಸ್ 21:5, ಅರಣ್ಯಕಾಂಡ ಬರೆದ ಪುಸ್ತಕ 21ನೇ ಅಧ್ಯಾಯ 5ರಿಂದ ಓದೋಣ. ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ ನೀನು ಯೆಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡರು. ನೆಕ್ಸ್ಟ್, ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ. ಇಲ್ಲೇ ಕ್ರಾಸ್ ಬರುತ್ತೆ ನೋಡಿ, ಬನ್ನಿ ಇವಾಗ ಬೇಗ. ಯೆಹೋವನು ಅವನಿಗೆ, ನೀನು ತಾಮ್ರದಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದನು. ಜನ ಬದುಕಬೇಕಂದ್ರೆ ಯಾವ್ದನ್ನ ನೋಡ್ಬೇಕಂತೆ? ಇಲ್ಲೇನು ಹೇಳಿದ್ರು? ತಾಮ್ರದ ಸರ್ಪ ನೋಡ್ಬೇಕಂತೆ. ಈ ಸರ್ಪ ಯಾವುದ್ರಲ್ಲಿ ಮಾಡಕ್ಕೆ ಹೇಳ್ತಾರೆ ಗೊತ್ತಾ ದೇವರು? ತಾಮ್ರದಿಂದ. ಎಲ್ಲರೂ ಹೇಳಿ ಬ್ರಾನ್ಸ್. ಸೊ ಈ ಬ್ರಾನ್ಸನ್ನು ಹಳೆ ಕಾಲದಲ್ಲಿ ಯಾವುದಕ್ಕಾಗಿ ಯೂಸ್ ಮಾಡ್ತಾಯಿದ್ರು ಗೊತ್ತಾ? ತಾಮ್ರನ ಯಾವುದಕ್ಕೆ ಯೂಸ್ ಮಾಡ್ತಾಯಿದ್ರು ಅಂತ ಬೈಬಲಲ್ಲೇ ಆನ್ಸರ್ ಇದೆ, ನೋಡೋಣ. ಎಕ್ಸೋಡಸ್, ವಿಮೋಚನೆ ಕಾಂಡ ಬರೆದ ಪುಸ್ತಕ 38ನೇ ಅಧ್ಯಾಯ 8ನೇ ವಾಕ್ಯ, 38:8. ದೇವ ದರ್ಶನದ ಗುಡಾರದ ಬಾಗಿಲಲ್ಲಿ ಸೇವೆ ಮಾಡುತ್ತಿದ್ದ ಸ್ತ್ರೀಯರು ಕೊಟ್ಟ ತಾಮ್ರದ ದರ್ಪಣಗಳಿಂದ ಗಂಗಾಳವನ್ನು ಅದರ ಪೀಠವನ್ನು ಮಾಡಿದನು. ಓಕೆ, ದರ್ಪಣ ಅಂದರೆ ಮಿರರ್. He made the bronze basin and its bronze base out of the mirrors belonging to the women. ಓಕೆ, ಬಿಲಾಂಗಿಂಗ್ ಟು. ನೋಡಿ, ಎಲ್ಲಿ ಕನ್ನಡಿ ಬರ್ತಿತ್ತು ಅಲ್ಲಿ ವುಮೆನ್ಸ್ ಬಂದ್ಬಿಡ್ತಾರೆ. ಕನ್ನಡಿಗೂ ಲೇಡೀಸ್ಗೂ ದೊಡ್ಡ ಸಂಬಂಧ ಇದೆ. ಎಲ್ಲರ ವ್ಯಾನಿಟಿ ಬ್ಯಾಗಲ್ಲೂ ಏನಿದೆಯೋ ಇಲ್ವೋ ಒಂದು ಕನ್ನಡಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಓಪನ್ ಮಾಡಿದ್ರೆ ಕನ್ನಡಿ ಅಂತ ಅವನೇ ಮಾಡಿಬಿಡ್ತಾನೆ. ಅಕಸ್ಮಾತ್ ಇಲ್ಲ ಅಂದರೆ ಒಂದು ಚಿಕ್ಕದು ಒಂದು ಇಟ್ಕೊಂಡಿರ್ತಾರೆ ಓಪನ್ ಮಾಡಿ. ಸೊ ಎಲ್ಲೆಲ್ಲ ಕನ್ನಡಿ ಬರುತ್ತೋ ಅಲ್ಲೆಲ್ಲ ಯಾರು ಬಂದುಬಿಡ್ತಾರೆ? ಲೇಡೀಸ್ ಬಂದುಬಿಡ್ತಾರೆ. ಬೈಬಲಲ್ಲೇ ಐತೆ ನೋಡಿ, ಮಿರರ್ಸ್ ಬಿಲಾಂಗಿಂಗ್ ಟು ದ ವುಮೆನ್. ಈ ಮಿರರ್ ಹೆಂಗೆ ಬಂತು ಅಂದರೆ ಔಟ್ ಆಫ್ ಬ್ರಾನ್ಸ್, ತಾಮ್ರದಿಂದನೇ. ನೋಡಿ, ತಾಮ್ರದ ದರ್ಪಣಗಳಿಂದ ಅಂದರೆ ತಾಮ್ರದ ಕನ್ನಡಿ. ಈಗ ಜನ ಮೋಸೆ ಇವಾಗ ಈ ವಾಕ್ಯಕ್ಕೆ ಬಂದ್ಬಿಡಿ. ಮೋಸೆ, ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು. ಈಗ ತಾಮ್ರ ಮೇಲಿದೆ, ಜನ ಅದನ್ನು ನೋಡ್ಬೇಕಂತೆ. ಈಗ ಜನ ಅದನ್ನು ನೋಡಿದಾಗ ಏನು ಕಾಣಿಸ್ತೈತೆ ಅಲ್ಲಿ?
ಅವರೇ ಕಾಣಿಸೋದು. ಸೊ ಆ ಸರ್ಪದಲ್ಲಿ, ಆ ಶಿಲುಬೆಯಲ್ಲಿ ಯಾವ್ದು ಕಾಣಿಸುತ್ತೆ ಅಂದರೆ, ಅದನ್ನು ಹೋಗಿ ಅವ್ರು ನೋಡಿದಾಗ ಅವ್ರ ಮುಖಗಳೇ ಅದರಲ್ಲಿ ಕಾಣಿಸೋದು. ನಾನೇನು ಹೇಳ್ತೀನಿ ಅಂದರೆ, ನೀನು ಶಿಲುಬೆಯಲ್ಲಿ ನೋಡಿದಾಗ ಆ ಶಿಲುಬೆಯಲ್ಲಿ ನಿನ್ನ ಮುಖನೇ ಕಾಣಿಸ್ಬೇಕು. ಯಾಕೆ ಗೊತ್ತಾ? ನೀನು ಸಾಯಬೇಕಾದಂಥ ಜಾಗದಲ್ಲಿ, ನೀನು ಕಷ್ಟ ಅನುಭವಿಸ್ಬೇಕಾದಂಥ ಜಾಗದಲ್ಲಿ ದೇವರು ನನಗಾಗಿ ನಿಮಗಾಗಿ ಆ ಶಿಲುಬೆಯಲ್ಲಿ ಕಾಯಪಟ್ಟಿದ್ರಿಂದ ಆಲ್ ಬ್ಲೆಸ್ಸಿಂಗ್ಸ್ ಬಿಲಾಂಗ್ಸ್ ಟು ಮೀ. ಓ ಮೈ ಗಾಡ್, ಓ ಥ್ಯಾಂಕ್ ಯು ಜೀಸಸ್. ಆ ಕಾಲಕ್ಕೂ ಈ ಕಾಲಕ್ಕೂ ವ್ಯತ್ಯಾಸ ತಿಳ್ಕೊಬೇಕ್ರಿ, ಅದೇ ತುಂಬ ತುಂಬ ಇಂಪಾರ್ಟೆಂಟು. ಆ ಕಾಲದಲ್ಲಿ ಇಲ್ಲದೆ ಇರುವಂಥ ಕೃಪೆ ದೇವರು ನನಗೂ ನಿಮಗೂ ಕೊಟ್ಟಿದ್ದಾರೆ. ನೋಡಿ, ನಾವು ಯಾವುದಕ್ಕಾಗಿ ಖುಷಿ ಪಡಬೇಕು ಗೊತ್ತಾ? ದೇವರು ನಮ್ಮನ್ನು ಈ ಕಾಲದಲ್ಲಿ ಇಟ್ಟಿದ್ದಾರೆ. ಓ ಮೈ ಗಾಡ್. ನಂಬರ್ಸ್, ಆ ಕಾಲ ಹೆಂಗೆ, ಈ ಕಾಲ ಹೆಂಗೆ? ಯೇಸು ಸ್ವಾಮಿಗಿಂತ ಮುಂಚೆ, ಯೇಸು ಸ್ವಾಮಿಗೆ ನಂತರ, ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ, AD BC. ನೋಡಿ, ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಹಿಸ್ಟ್ರಿಯಲ್ಲಿ ಜೀಸಸ್ ಕ್ರೈಸ್ಟ್ ಇವಾಗ ಬಂದವರು ಅಂತ ಹೇಳ್ತಾರೆ. ಎಷ್ಟೋ ಕಾಲದೇನೆ ಗೊತ್ತಿಲ್ಲದೇನೆ ಓದ್ತಾರೆ. AD BC ಅಂದರೆ ಏನು ಗೊತ್ತಾ? ಆಫ್ಟರ್ ಡೆತ್, ಬಿಫೋರ್ ಕ್ರೈಸ್ಟ್. BC ಅಂದರೆ ಬಿಫೋರ್ ಕ್ರೈಸ್ಟು, AD ಅಂದರೆ ಆಫ್ಟರ್ ಡೆತ್. ಇದನ್ನೇ ಯಾರಿಗೂ ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿ ಫಾರಿನ್ ದೇವರು ಇವಾಗ ಬಂದರು ಅಂತ ಎಲ್ಲರೂ ಹೇಳ್ತಾರೆ. ಆದರೆ AD BC ಅಂದರೆ ಏನು ಗೊತ್ತಾ? ಆಫ್ಟರ್ ಡೆತ್, ಬಿಫೋರ್ ಕ್ರೈಸ್ಟ್. ಅಲ್ಲಿಂದಾನೇ ಹಿಸ್ಟ್ರಿನೇ ಬರೋದು. ಓ ಮೈ ಗಾಡ್. ರೈಟ್, ಓಕೆ. ಇವಾಗ ಇದಕ್ಕೆ ಈ ವಾಕ್ಯಕ್ಕೆ ಹೋಗೋಣ. ನೋಡಿ, ಬಿಫೋರ್ ಕ್ರೈಸ್ಟ್ ಹೆಂಗಿತ್ತು? ನಂಬರ್ಸ್ 15, ಅರಣ್ಯಕಾಂಡ ಬರೆದ ಪುಸ್ತಕ 15ನೇ ಅಧ್ಯಾಯ 32ರಿಂದ ಒಂದು ವಾಕ್ಯ ಓದೋಣ. ಬೇಗ ಒಂದು 2 ವಾಕ್ಯ ಓದಿಸ್ಬಿಟ್ಟೆ ಮುಗಿಸ್ಬಿಡ್ತೀನಿ. ಇಸ್ರಾಯೇಲರು ಅರಣ್ಯದಲ್ಲಿ ಇದ್ದಾಗ ಒಬ್ಬನು ಸಬ್ಬತ್ ದಿನದಲ್ಲಿ ಕಟ್ಟಿಗೆ ಕೂಡಿಸುವುದನ್ನು ಕಂಡರು. ಕಂಡವರು ಅವನನ್ನು ಮೋಶೆ, ಆರೋನರ ಮತ್ತು ಸರ್ವ ಸಮೂಹದವರ ಬಳಿಗೆ ಹಿಡ್ಕೊಂಡು ಬಂದರು. ಇವನು ಏನು ಮಾಡ್ತಾ ಇದ್ದಂತೆ? ಚೆನ್ನಾಗಿ ಗಮನಿಸಿ. ಇವನೇನು ಮಾಡ್ತಾ ಇದ್ದಂತೆ? ಕಟ್ಟಿಗೆನ ಕೂಡಿಸ್ತಾ ಇದ್ದ. ಇದು ಏನ್ರಿ ತಪ್ಪು? ಒಂದು ಕಟ್ಟಿಗೆನ ಕಟ್ ಮಾಡ್ಕೊಂಡು ಬಂದಿದ್ದು ಏನಕ್ಕೆ ಗೊತ್ತಾ? ಅಡುಗೆ ಮಾಡೋಕ್ಕೆ. ಅವನ್ನ ಕಟ್ಟಾಕಿ ಇವಾಗ ಕಲ್ಲಲ್ಲಿ ಹೊಡಿತಾರೆ, ಸಾಯಿಸ್ತಾರೆ. ಇವಾಗ ಒಂದು ವೇಳೆ ಅವ್ರ ಮಕ್ಕಳಿದ್ದಿದ್ರೆ, ಮಮ್ಮಿ ಡ್ಯಾಡಿನ ಯಾಕೆ ಹೊಡಿತಾ ಇದ್ದಾರೆ ಅಂತ ಕೇಳಿದ್ರೆ ಅವ್ರೇನು ಹೇಳಿರೋರು? ಸಬ್ಬತ್ ದಿನದಲ್ಲಿ ಏನು ಮಾಡ್ತಾಯಿದ್ರಂತೆ? ನಾನೇನು ಹೇಳ್ತೀನಿ ಅಂದರೆ, ಎಷ್ಟು ವಾರ ಚರ್ಚಿಗೆ ಬರಲ್ಲ ನಾವು. ಕಲ್ ತೊಗೊಂಡು ಹೊಡಿಬೇಕಂತಿದ್ರೆ ಮೈಯಲ್ಲಿ ಒಂದು ಜಾಗ ಇರ್ತಾ ಇರಲಿಲ್ಲ ಬಾಕಿ. ದಿಸ್ ಈಸ್ ಬಿಫೋರ್ ಕ್ರೈಸ್ಟ್. ನೀವು ಯಾವ ಕಾಲದಲ್ಲಿದ್ದೀರಾ ನೋಡ್ಕೊಳ್ಳಿ. ಯಾಕಪ್ಪ ಕಲ್ಲಲ್ಲಿ ಹೊಡಿತಾವ್ರೆ ಅಂದರೆ, ಬ್ರದರ್ ಹೇಳ್ದಂಗೆ ಚರ್ಚಿಗೆ ಬಂದಿಲ್ಲ. ಮಕ್ಕಳು ಕೇಳೋರು, ಮಮ್ಮಿ ಯಾಕೆ ಹೊಡಿತಾ ಇದ್ದಾರೆ ಡ್ಯಾಡಿನ? ಡ್ಯಾಡಿ ನಮಗಾಗಿ ತಾನೇ ಕೆಲಸ ಮಾಡ್ತು, ಡ್ಯಾಡಿ ನಮ್ಗೆ ಅಡುಗೆಗೆ ತಾನೇ ಸೌದೆ ಎಲ್ಲ ಎತ್ಕೊಂಬರಕ್ಕೆ ಬಂತು, ಯಾಕೆ ಮಮ್ಮಿ ಡ್ಯಾಡಿ ಹೊಡಿತಾ ಇದ್ದಾರೆ? ನೋ ಆನ್ಸರ್. ಮಕ್ಕಳಿಗೆ ಏನು ಉತ್ತರ ಕೊಡೋದು? ಆದ್ರೂ ಮರಣ ಶಿಕ್ಷೆ ಆಗೋಷ್ಟು ಹೊಡೆಯೋದಕ್ಕೆ ಏನು ತಪ್ಪು ಮಾಡ್ದ? ಅದೊಂದು ದೊಡ್ಡ ಪಾಪನ? ನೀವೇ ಹೇಳಿ. ಹೋಗಿ ಕಟ್ಟಿಗೆ ಹಾಯ್ಕೊಂಬಂದಿದ್ದು ದೊಡ್ಡ ವಿಷಯನಾ? ಮರಣ ಶಿಕ್ಷೆ ಕೊಡೋಷ್ಟು ದೊಡ್ಡ ವಿಷಯನಾ? ನೀವೇನು ಹೇಳ್ತೀರಾ? ಅಷ್ಟು ದೊಡ್ಡ ವಿಷಯನಾ? ಮತ್ತೆ ಲಾ ಕಿಲ್ಸ್. ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ, ಅವನು ಸಾಯಲೇಬೇಕು. ನಾನೇನು ಹೇಳ್ತೀನಿ, ಧರ್ಮಶಾಸ್ತ್ರ ಮಾತಾಡ್ರೆ ಸತ್ತೋಗ್ತೀರಾ. ಧರ್ಮಶಾಸ್ತ್ರ ಮಾತಾಡಬೇಡಿ, ಕೃಪೆ ಮಾತಾಡ್ರಿ, ಕೃಪೆ ಮಾತಾಡ್ರಿ. ಧರ್ಮಶಾಸ್ತ್ರ ಮಾತಾಡಿದ್ರೆ ಒಂದು ಕಡೆ ಮಿಸ್ ಆದರೆ ನೀನು ಸಾಯಿಸ್ಬಿಡ್ಬೇಕು. ಸಾಯಿಸೋ 10 ಕಮಾಂಡ್ಮೆಂಟ್ಸ್ ಬಗ್ಗೆ ಕುಂತ್ಕೊಂಡು ಪ್ರೀಚ್ ಮಾಡ್ತಾ ಇದ್ದೀರಲ್ಲ. ಸ್ಪೀಕ್ ಲೈಫ್. ಮಮ್ಮಿ ಯಾಕೆ ಡ್ಯಾಡಿ ನೋಡಿತಾವ್ರೆ? ನೋ ಆನ್ಸರ್, ಬಿಕಾಸ್ 10 ಕಮಾಂಡ್ಮೆಂಟ್ಸ್. ಮಕ್ಕಳೆಲ್ಲ ಹತ್ತಿರ್ತಾರೆ, ಕಲ್ಲು ಹೊಡಿಬೇಕಾದ್ರೆ ಮಕ್ಕಳು ನೋಡ್ಬಿಟ್ಟು ಏನು ಅನ್ಸಿರ್ತೈತೆ ಅವ್ರಿಗೆ? ಅಯ್ಯೋ ಅವನು ಅಯ್ಯೋ 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 ಕಲ್ಲು ಹೊಡೆದಾಗ ಹೆಂಗಿರ್ತೈತೆ, ಅಯ್ಯೋ ಅಯ್ಯೋ ಅಂತ. ಏನಕ್ಕೆ? ಒಂದೇ ಒಂದು ಸೌದೆ ಕಟ್ಟಿಗೆ ಆರಿಸ್ಕೊಂಡು ಬಂದಿದ್ದಕ್ಕೆ. ಅದು ಮನೆಗೆ ಒಲೆ ಇಡಬೇಕು ಅಂತ ಮಕ್ಕಳಿಗಾಗಿ ಕಷ್ಟಪಡ್ತಾ ಇದ್ದ, ಹೆಂಡತಿಗಾಗಿ ಕಷ್ಟಪಟ್ಟ. ಆ ಕೆಲಸ ಮಾಡಿದವನಿಗೆ ಮರಣ ಶಿಕ್ಷೆ ಆಯಿತು.
ಬಿಫೋರ್ ಕ್ರೈಸ್ಟ್. ಕಟ್ಟಿಗೆ ಆಯ್ಕೊಂಬಂದವನು ಈಗ ಮುಂದೆ ನಿಂತವನೇ, ಕಲ್ ತಗೊಂಡು ಹೊಡಿತಾರೆ. ಆಫ್ಟರ್ ಕ್ರೈಸ್ಟ್ ವ್ಯಭಿಚಾರ ಮಾಡುತ್ತಿದ್ದಂಥ ಸ್ತ್ರೀನ ಕರ್ಕೊಂಡ್ಬಂದು ಯೇಸು ಸ್ವಾಮಿ ಮುಂದೆ ನಿಲ್ಲಿಸ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಅಮ್ಮ ಇನ್ನು ಮುಂದೆ ಪಾಪ ಮಾಡಬೇಡ, ಹೋಗು ಅಂತಾರೆ. ಆಫ್ಟರ್ ಕ್ರೈಸ್ಟ್. BC AD ಕಟ್ಗೆನ ಆಯ್ಕೊಂಬಂದವನ್ನ ಮುಂದೆ ನಿಲ್ಲಿಸೋರೆ, ಓಡಿಸಾಯಿಸ್ತಾರೆ. ವ್ಯಭಿಚಾರ ಮಾಡಿದವಳನ್ನ ಕರ್ಕೊಂಬಂದು ಯೇಸು ಸ್ವಾಮಿ ಮುಂದೆ ನಿಲ್ಲಿಸ್ತಾರೆ. ಮಾ, ಐ ಫರ್ಗಿವ್ ಯು, ಡೋಂಟ್ ವರಿ, ಹೋಗು ಅಂತ ಹೇಳಿದ್ರು. ಏನು ಗೊತ್ತಾ ವ್ಯತ್ಯಾಸ? ಆ ಕಾಲದಲ್ಲಿ ಹುಟ್ಟಿದವನ ಹಣೆ ಬರ ಹಂಗೆ, ಯೇಸು ಸ್ವಾಮಿ ಬಂದ ಮೇಲೆ ಹುಟ್ಟಿದವನ ಹಣೆ ಬರ ಹಿಂಗೆ. ಸೊ ನಾನು ನೀವು ಈ ಕಾಲದಲ್ಲಿ ಹುಟ್ಟಿದ್ದಕ್ಕೆ ಎಷ್ಟು ಕೈಗಳನ್ನು ತಟ್ಟಿ, ಓ ಮೈ ಗಾಡ್. ಸೊ ಆಳು ಯಾರು ಅನ್ನೋದು ಮುಖ್ಯ ಅಲ್ಲಪ್ಪ, ಆಳು ಯಾರು ಅನ್ನೋದು ಮುಖ್ಯ ಅಲ್ಲ, ಯಾವಾಗ ಹುಟ್ಟಿದ್ಯಾ ಅದು ಮುಖ್ಯ. ನಾನು ಆ ಕಾಲದಲ್ಲಿ ಹುಟ್ಟಿಲ್ಲ, ಈ ಕಾಲದಲ್ಲಿ ಹುಟ್ಟಿದ್ದೀನಿ, ಸಂತೋಷಪಟ್ರಿ. ಸೊ ವಿ ಆರ್ ಇನ್ ಗ್ರೇಸ್, ಸೆಲೆಬ್ರೇಟ್ ಗ್ರೇಸ್. ಎಷ್ಟು ಚಂದ ಅಲ್ಲ? ಇಬ್ಬರು ನಿಂತವ್ರೆ, ಒಬ್ಬ ಕಟ್ಗೆ ಹಾಯ್ಕೊಂಬಂದವನು, ಒಬ್ಳು ವ್ಯಭಿಚಾರ ಮಾಡ್ಕೊಂಬಂದವನು, ಇಬ್ಬರು ನಿಂತವ್ರೆ. ಒಂದು ಓಲ್ಡ್ ಟೆಸ್ಟ್ಮೆಂಟಲ್ಲಿ ನಿಂತೈತೆ, ಒಂದು ನ್ಯೂ ಟೆಸ್ಟ್ಮೆಂಟಲ್ಲಿ ನಿಂತೈತೆ. ಓಲ್ಡ್ ಟೆಸ್ಟ್ಮೆಂಟಲ್ಲಿ ಏನೂ ಮಾಡದೇ ಇರೋನು ಸಾಯಿಸ್ಬಿಟ್ರು. ಒಬ್ಬ ವ್ಯಭಿಚಾರಿ ಮಾಡಿದವಳು, ಒಂದು ಸ್ತ್ರೀ ಯೇಸು ಸ್ವಾಮಿ ಮುಂದೆ ನಿಂತವಳೆ, ಬದುಕೊಂಡ್ಬಿಟ್ಲು. ಯೇಸು ಸ್ವಾಮಿ ಮುಂದೆ ನಿಲ್ಲುವಂಥ ಎಲ್ಲರೂ ದೇ ಹ್ಯಾವ್ ಲೈಫ್, ದೇ ಹ್ಯಾವ್ ಫರ್ಗಿವ್ನೆಸ್. ಇಂಥ ಒಂದು ಜ್ಞಾನ ಬೇಕಷ್ಟೇ, ದೇವ್ರ ಬಗ್ಗೆ ತಿಳ್ಕೊಳ್ಳೋ ಜ್ಞಾನ ಬೇಕಷ್ಟೇ. ಸೊ ಹಳೆ ಒಡಂಬಡಿಕೆಯಲ್ಲಿ ಹಿಂಗೆ ಹೇಳಿದೆಯಲ್ಲ ಅಪ್ಪ, ಅಲ್ಲಿ ಸಾಯಿಸ್ತಾರೆ. ಹೊಸ ಒಡಂಬಡಿಕೆ ಹೇಳು, ಏನು ಹೇಳು? ಅದಕ್ಕೆ ಎರಡೂ ಓದಬೇಕು. ನೀವು ಯಾವುದ್ರಲ್ಲಿ ಇದ್ದೀರಾ ಖುಷಿ ಪಡ್ರಿ, ಸಂತೋಷ ಪಡ್ರಿ. ಅರ್ಥ ಆಯ್ತಾ? ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಅರ್ಥ ಆಯ್ತಾ? ಹಳೆ ಒಡಂಬಡಿಕೆ ಮಾತಾಡಿದ್ರೆ ಸಾಯಿಸ್ಬೇಕು, ಹೊಸ ಒಡಂಬಡಿಕೆ ಮಾತಾಡಿದ್ರೆ ಬದುಕಿಸ್ಬೇಕು. ಸೊ ನಾವು ಬದುಕಿಸೋ ಪ್ರಸಂಗಗಳನ್ನು ಮಾಡಿಸ್ಬೇಕೆ ಹೊರತು ಸಾಯಿಸೋ ಪ್ರಸಂಗನ ಮಾಡಬಾರ್ದು. ವಿಸ್ಡಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಒಂದು ಸನ್ಯಾಸಿ ಹತ್ರ ಒಂದು ಅಸಿಸ್ಟೆಂಟ್ ಸೇರ್ಕೊಂಡಂತೆ. ಹೇಳಂತೆ, ನನಗೆ ಸ್ವಲ್ಪ ವಿಸ್ಡಮ್ ಬರಬೇಕು, ನಿಮ್ಮ ಜೊತೆ ಸೇರ್ಕೊಂಡ್ರಿ ಅಂತ. ಸರಿ, ಇವನ್ನ ಇಟ್ಕೊಂಡು ಇವನ್ನ ವಿಸ್ಡಮ್ ಬರ್ಸ್ಬೇಕು ಅಂತ ಸ್ವಲ್ಪ ಟ್ರೈನಿಂಗ್ ಎಲ್ಲ ಕೊಟ್ರಂತೆ ಅವ್ರನ್ನ. ಒಂದಿನ ಬಂತು, ಇವನು ಚೆಕ್ ಮಾಡ್ತಾನೆ, ಸನ್ಯಾಸಿ ಅಸಿಸ್ಟೆಂಟ್ನ ಚೆಕ್ ಮಾಡ್ತಾನೆ. ನೋಡಪ್ಪ, ಇನ್ಮೇಲೆ ಡೈಲಿ 2 ಲೈನ್ ಮಂತ್ರನ ಹೇಳ್ಬಿಟ್ಟೆ ಬಾಳೆಹಣ್ಣು ತಿನ್ನಬೇಕು. ಸೊ ಇವನು ಯೋಚನೆ ಮಾಡಿದಂತೆ, ತುಂಬ ಯೋಚನೆ ಮಾಡಿ ಬೆಳಿಗ್ಗೆ ಬಂದಿದ್ದ ತಕ್ಷಣ ಸನ್ಯಾಸಿ ಹತ್ರ ಕೇಳಿದಂತೆ, ಸ್ವಾಮಿ, ನೀವು ಬಾಳೆಹಣ್ಣು ತಿನ್ನಬೇಕು ಅಂದ್ರಲ್ಲ, ಅದು ಬಂದ್ಬಿಟ್ಟು ಚುಕ್ಕೆ ಬಾಳೆನ ಏಲಕ್ಕಿ ಬಾಳೆನ? ಅದಕ್ಕೆ ಸನ್ಯಾಸಿ ಹೇಳಿದಂತೆ, 2 ಲೈನ್ ಮಂತ್ರ ಹೇಳು ಅಂತ ಹೇಳಿದೆ. ಏನು ಮಂತ್ರ ಹೇಳಬೇಕು ಅಂತ ಕೇಳಿಲ್ಲ, ನೀನು ಬಂದ್ಬಿಟ್ಟು ಯಾವ ಬಾಳೆಹಣ್ಣು ತಿನ್ನಬೇಕು ಅಂತ ಕೇಳ್ತಿಲ್ಲ, ನೀನು ಈ ಜನ್ಮದಲ್ಲಿ ಉದಾರ ಆಗಲ್ಲ, ಹೋಗು ಅಂತ. ಇವತ್ತು ನಾವು ದೇವ್ರು ಎಷ್ಟು ಒಳ್ಳೆಯವರು ಅಂತ ಹೇಳಿದ ತಕ್ಷಣ ಕೆಲವರು ಬರ್ತಾರೆ, ಹೆಂಗೆ ದೇವ್ರು ಇಷ್ಟು ಒಳ್ಳೆಯವರ ಪಾಸ್ಟರ್ ಅಂತ. ಹಂಗೆ ಬರಲ್ಲ. ಪಾಸ್ಟರ್ ಹಂಗಾರೆ ವ್ಯಭಿಚಾರ ಮಾಡ್ಬೋದಾ? ಪಾಸ್ಟರ್ ಹಂಗಾರೆ ಕುಡಿಬೋದಾ? ಪಾಸ್ಟರ್ ಇನ್ಮೇಲೆ ಹಂಗಾರೆ ಸೇದ್ಬೋದಾ? ಈ ಬಾಳೆಹಣ್ಣು ಕತೆ ಆದಂಗೆ ಒಂದು ಇವತ್ತು ಗ್ರೇಸ್ ಅಂತ ಹೇಳಿದ ತಕ್ಷಣ ಅವ್ನು ಬರೋದು ಏನು ಗೊತ್ತಾ? ದೇವ್ರು ಎಷ್ಟು ಒಳ್ಳೆಯವರಪ್ಪ ಅಂತ ಯೋಚನೆ ಮಾಡಲ್ಲ. ಅವ್ನು ಬರೋದೇ ಏನು ಗೊತ್ತಾ? ಗ್ರೇಸ್ ಇದ್ದ ತಕ್ಷಣ ಇನ್ಮೇಲೆ ನಾನು ಪ್ರೇಯರ್ ಮಾಡೋಂಗಿಲ್ಲ ಅಲ್ಲ, ಇನ್ಮೇಲೆ ನಾನು ಬೈಬಲ್ ಓದೋಂಗಿಲ್ಲ, ಇನ್ಮೇಲೆ ಹೊಸ ಒಡಂಬಡಿಕೆಯಲ್ಲಿ ನಾನು ದೇವ್ರ ಕೈಗೆ ಕೊಡೋಂಗಿಲ್ಲ, ಇನ್ಮೇಲೆ ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತ ಈ ಮೆಂಟಾಲಿಟಿಯಲ್ಲೇ ಬರೋದು. ನಾಲೆಜ್ ಅಬೌಟ್ ಗಾಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೀವು ಎಲ್ಲಿದ್ದೀರಾ, ಯಾವ ಚರ್ಚ್ಗೆ ಹೋಗ್ತಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಮುಖ್ಯ ಅಲ್ಲ, ನಿನಗೆ ದೇವ್ರ ಬಗ್ಗೆ ಎಷ್ಟು ಗೊತ್ತು ಅನ್ನೋದೇ ತುಂಬ ತುಂಬ ಇಂಪಾರ್ಟೆಂಟ್. ಇವತ್ತು ದೇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀರಾ, ನಾನು ಇವತ್ತು ಸ್ವಲ್ಪ ಕಲಿಸ್ಕೊಟ್ಟಿದ್ದೀನಿ ಅಂತ ನಂಬ್ತೀನಿ.
ಎಷ್ಟು ಜನಕ್ಕೆ ಇವತ್ತು ಮಾತಾಡಿದಂಥ ವಾಕ್ಯಗಳು ಪ್ರಯೋಜನವಾಗಿತ್ತು? ಓಕೆ, ಇವಾಗ ಅವಾಗಿಂದ ಮಾತಾಡಿದಂಥ ಸಂದೇಶದಲ್ಲಿ ನಿಮಗಿಷ್ಟವಾದಂಥ ಒನ್ ಲೈನ್ ಆನ್ಸರನ್ನು ಹೇಳಿ. ನಾವು ಕೃಪೆ ಕಾಲದಲ್ಲಿ ಹುಟ್ಟಿದ್ದೀವಲ್ಲ, ನಾವು ಧನ್ಯರು, ಅದಿಷ್ಟ ಆಯಿತು. ನೆಕ್ಸ್ಟ್, ಸೆಲೆಬ್ರೇಟ್ ಯುವರ್ ಸ್ಯಾಲ್ವೇಷನ್, ರಕ್ಷಣೆನ ಕೊಂಡಾಡ್ರಿ. ಸ್ಯಾಲ್ವೇಷನ್ ಅಂದರೆ ಎಟರ್ನಲ್ ಸ್ಯಾಲ್ವೇಷನ್. ವೆರಿ ಗುಡ್. ಶಿಲುಬೆಯಲ್ಲಿ ನಮ್ಮನ್ನು ನೋಡ್ತೀವಿ. ಹಂಗಾರೆ ನಾನು ಮಾತಾಡಿದ್ದು ಎಲ್ಲರಿಗೂ ಅರ್ಥ ಆಗಿದೆ. ಮತ್ತು ಇನ್ನೇನು ಪಾಸ್ಟರ್, ವಾರ ವಾರ ಸುಮ್ಮನೆ ನಾನು ಬರ್ತೀನಿ ನಾನು ಚರ್ಚ್ಗೆ. ನೀವು ಹೇಳೋದು ನನಗೆ ಅರ್ಥ ಆಗಿಲ್ಲ ಅಂದರೆ ನಾವು ಯಾಕೆ ಬರ್ತೀವಿ ಚರ್ಚ್ಗೆ? ಅರ್ಥ ಆಗೋದಕ್ಕೆ ತಾನೇ ಇಷ್ಟು ವರ್ಷದಿಂದ ಬರ್ತಾಯಿದ್ದೀವಿ. ವೆರಿ ಗುಡ್. ಆದರೂ ನಿಮ್ಮ ಬಾಯಿಂದ ಒಂದು ಮಾತು ಕೇಳಿದ್ರೆ ನಮ್ಗೆ ಸ್ವಲ್ಪ ಖುಷಿ ಆಗುತ್ತಲ್ವಾ? ಹೇಳಿ ಇನ್ನೊಂದು. ಟೈಥಿಂಗ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ಇಟ್ಸ್ ನಾಟ್ ಜನರಾಸಿಟಿ. ನೆಕ್ಸ್ಟ್, ಜನರಾಸಿಟಿಯಿಂದ ಉದಾರತ್ವ. ಅದು ಉದಾರತ್ವ, ನಾವು ಕೊಡೋದು ಬಂದ್ಬಿಟ್ಟು ಉದಾರತ್ವ ಅಲ್ಲ, ನಮ್ಮ ಕರ್ತವ್ಯ. ನೆಕ್ಸ್ಟ್, ಲಾ ಸಾಯಿಸುತ್ತೆ, ಗ್ರೇಸ್ ಬದುಕಿಸುತ್ತೆ. ಓಕೆ. ಪರಲೋಕಕ್ಕೆ ಹೋಗಿನೇ ದೇವ್ರು ನೋಡಬೇಕು ಅಂತಲ್ಲ, ಇಲ್ಲೂ ನಾವು ದೇವ್ರು ನೋಡ್ಬೋದು. ಓಕೆ, ಎಷ್ಟು ಸೆಂಟೆನ್ಸ್ ಅರ್ಥ ಆಗಿದೆ ನೋಡಿ ಎಷ್ಟು ಜನಕ್ಕೆ. ಬೇರೆ ನಾವು ಪರಲೋಕದಿಂದ ದೇವ್ರನ್ನ ತೆಗೆದುಬಿಟ್ರೆ ಪರಲೋಕ ಯಾವುದು ಸ್ಪೆಷಲ್ ಇಲ್ಲ. ವೆರಿ ಗುಡ್. ಬ್ರಾನ್ಸಲ್ಲಿ ಮಾಡಿದ ಆ ಪೋಲಲ್ಲಿ ಬ್ರಾನ್ಸ್ ಪೋಲ್ ಮಾಡೋದ್ರಲ್ಲ, ಅದು ಮಿರರ್. ಬ್ರಾನ್ಸ್ ಮೀನ್ಸ್ ಇಟ್ಸ್ ಮಿರರ್. ಓಕೆ, ರೈಟ್. ನೀವೆಲ್ಲ ಹೇಳ್ದಾಗಲೇ ಗೊತ್ತಾಗೋದು ನಾನು ಇಷ್ಟು ಪಾಯಿಂಟ್ ಮಾತಾಡಿದ್ದೀನಿ ಅಂತ. ಗಾಡ್ ಸಫರಿಂಗ್ಸ್, ಗ್ಲೋರಿ. ಗ್ಲೋರಿ ಈಸ್ ಫಾರ್ ಅಸ್. ನೆಕ್ಸ್ಟ್, ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ವ್ಯತ್ಯಾಸ ಏನು? ಕಟ್ಟಿಗೆ ಆಯ್ಕೊಂಬಂದವನಿಗೆ ಮರಣ ಶಿಕ್ಷಣೆ, ವಿಚಾರ ಮಾಡಿದಂಥ ಸ್ತ್ರೀಗೂ ಫರ್ಗಿವ್ನೆಸ್. ಓಕೆ, ನೆಕ್ಸ್ಟ್. ಬೇರೆ ಏನು ಅರ್ಥ ಆಯಿತು? ಕೆಲವರು ಹೆಂಗೆ ಹೇಳ್ತಾರೆ ಗೊತ್ತಾ, ನೀವು ಮಾತಾಡಿದ್ದು ನನಗೆ ತುಂಬ ಇಷ್ಟ ಆಯಿತು. ಏನು ಇಷ್ಟ ಆಯಿತು? ಭಾಳ ಇಷ್ಟ ಆಯಿತು. ಏನು ಇಷ್ಟ ಆಯಿತು? ಎಲ್ಲರೂ ಸೂಪರ್ ಆಗಿತ್ತು. ರೈಟ್, ವೆರಿ ಗುಡ್. ಸೊ ಆನ್ಸರ್ ಹೇಳ್ದವ್ರು ಕರೆಗಳಂತ ತಟ್ಟನವಾ? ಇವತ್ತಿನ ಸಂದೇಶ ಕೇಳಿದಂತ ನೋಡಿ, ಎಲ್ಲೆಲ್ಲ ರೆವಲೇಷನ್ ಮಾತಾಡ್ತೀವೋ ಅಲ್ಲೆಲ್ಲ ಬ್ಲೆಸ್ಸಿಂಗ್ ಇರುತ್ತೆ. ಸೊ ಇವತ್ತು ನಾನು ಮಾತನಾಡಿದಂಥ ಈ ಪ್ರಸಂಗದಲ್ಲಿ ಫೈನಾನ್ಸ್ ರಿಲೀಸ್ ಆಗುತ್ತೆ, ಸ್ಟ್ರೆಂತು, ಲಾಂಗ್ ಲೈಫು ಎಲ್ಲನೂ ಇವತ್ತು ನಿಮಗೆ ಬರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ದೇವ್ರಿಗಾಗಿ ಕೊಡಬೇಕು, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಸ್ಕ್ರೀನಲ್ಲಿದೆ, ಆ ರೀತಿ ಕೊಡ್ಬೋದು. ನೋಡಿ, ಇವಾಗ ಫೋನ್ಪೇ, ಗೂಗಲ್ ಪೇ ಬಂದು ಎರಡು ಲಿಂಕ್ ಆಗಿಬಿಟ್ಟಿದೆ. ಸೊ ಕೆಲವ್ರಿಗೆ ಬಂದ್ಬಿಟ್ಟು ನಾವು ಗೂಗಲ್ ಪೇಯಿಂದನೋ ಫೋನ್ಪೇಯಿಂದನೋ ಥ್ಯಾಂಕ್ಸ್ ಮೆಸೇಜನ್ನು ಒಂದೊಂದು ಸತಿ ಅಥವಾ ವಾಕ್ಯನ ಕಳಿಸೋದಕ್ಕೋ ಒಂದೊಂದು ಸತಿ ಆಗಲ್ಲ. ಯಾಕಂದರೆ ಎರಡು ಲಿಂಕ್ ಆಗಿರೋದ್ರಿಂದ ನಾವು ಮೆಸೇಜ್ ಕಳಿಸೋ ಆಪ್ಷನ್ಸ್ ಕೆಲವೊಂದು ಸತಿ ಬರೋದಿಲ್ಲ. ಒಂದು ವೇಳೆ ನಿಮಗೆ ರೀಚ್ ಆಯ್ತಾ ಪಾಸ್ಟರ್ ಅನ್ನೋ ಒಂದು ಕನ್ಫ್ಯೂಷನ್ ಇದ್ದರೆ, ನೀವು ಯಾವ ನಂಬರ್ಗೆ ಗೂಗಲ್ ಪೇ ಮಾಡ್ತೀರೋ, ಯಾವ ನಂಬರ್ಗೆ ಫೋನ್ಪೇ ಮಾಡ್ತೀರೋ, ಯಾವ ನಂಬರ್ಗೆ ಪೇಟಿಎಮ್ ಮಾಡ್ತೀರೋ, ಅದರಲ್ಲಿ ನೀವು ಕಳಿಸಿದಂಥ ಆ ಸ್ಕ್ರೀನ್ಶಾಟು, ನೀವು ಕಳಿಸಿದಂಥ ಆ ಅಮೌಂಟನ್ನು ವಾಟ್ಸಪ್ಪಲ್ಲಿ 2 ನಂಬರಲ್ಲೂ ವಾಟ್ಸಪ್ ಇದೆ. 777, ಆಮೇಲೆ ಇನ್ನೊಂದು ನಂಬರ್ ಯಾವುದಮ್ಮ, 7975. 2 ನಂಬರಲ್ಲೂ ವಾಟ್ಸಪ್ ಇದೆ. ಆ 2 ನಂಬರ್ಗೂ ನೀವು ಸ್ಕ್ರೀನ್ಶಾಟ್ ಕಳಿಸ್ಬೋದು. ನಾನು ಅದಕ್ಕೆ ರಿಪ್ಲೈ ಮಾಡ್ಬೋದು. ಒಂದು ವೇಳೆ ಬ್ಯುಸಿ ಇದ್ದರೂ ಅವಾಗ ಮಾಡಿಲ್ಲ ಅಂದ್ರೂ ನಾನು ಮತ್ತೆ ಮಾಡ್ತೀನಿ. ಸೊ ಒಂದು ವೇಳೆ ನಿಮಗೆ ಕನ್ಫರ್ಮೇಷನ್ ಪಾಸ್ಟರ್ ಸೇರ್ತಾ ಇಲ್ವಾ ಅನ್ನೋ ಡೌಟ್ ಇದ್ದರೆ, ಯು ಕ್ಯಾನ್ ಶೇರ್ ಯುವರ್ ಸ್ಕ್ರೀನ್ಶಾಟ್ಸ್. ಓಕೆ, ನಾವು ಅದಕ್ಕಾಗಿ ಪ್ರೇಯರ್ ಮಾಡ್ತಾಯಿದ್ದೀವಿ. ಯಾರೆಲ್ಲ ದೇವ್ರ ರಾಜ್ಯಕ್ಕಾಗಿ ಬಿತ್ತಾ ಇದ್ರೋ, ವಿ ಆರ್ ಪ್ರೇಯಿಂಗ್ ಫಾರ್ ಯು. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಇನ್ನೊಂದು ಅನೌನ್ಸ್ಮೆಂಟು ಇದೆ. ಈ ಫ್ಯಾಮಿಲಿ ಕಾನ್ಫರೆನ್ಸ್ ಮಾಡಬೇಕು ಅಂತ ಭಾಳ ದಿನಗಳಿಂದ ನಾವು ಪ್ರೇಯರ್ ಮಾಡ್ತಾಯಿದ್ವಿ, ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಇದು ಬರುವಂಥ ನವಂಬರ್ ತಿಂಗಳು 8ನೇ ತಾರೀಕು, November 8th ವಿ ಹ್ಯಾವ್ ಪ್ಲ್ಯಾನ್ಡ್ ಇಟ್. ಸೊ ಇದು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಇದು ಒಂದು ಕಾನ್ಫರೆನ್ಸು. ಸೊ ಇದರಲ್ಲಿ ಯಾರೆಲ್ಲ ಭಾಗವಹಿಸಬೇಕೋ ನೀವು ಬಂದ್ಬಿಟ್ಟು ಅದಕ್ಕೆ ಪರ್ ಹೆಡ್ 500 rupees ಅಂತ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತು ಇದು ಬಂದ್ಬಿಟ್ಟು ಆನ್ಲೈನಲ್ಲಿ ಇರೋದಿಲ್ಲ. ಅವತ್ತು ಕೆಲವರು ಪಾಸ್ಟರ್ ನಾವು ಆನ್ಲೈನಲ್ಲೇ ನೋಡ್ಕೊಳ್ತೀವಿ ಅಂದರೆ, ಸದ್ಯಕ್ಕೆ ಇದು ಆನ್ಲೈನಲ್ಲಿ ನಾವು ಇವಾಗ ಅದನ್ನು ರಿಲೀಸ್ ಮಾಡಲ್ಲ. ಇದು ಬಂದ್ಬಿಟ್ಟು ಫೇಸ್ಬುಕ್ ಇಲ್ಲ, ಫೇಸ್ ಟು ಫೇಸ್. ಇನ್ನೂ ಕೆಲವರು
ಹೇಳಿದ್ರು, ಪಾಸ್ಟರ್ ನೀವು ಸ್ವಲ್ಪ ಬೇಗ ಹೇಳ್ಬಿಟ್ರೆ ನಾವು ಅದಕ್ಕೆ ರಜೆ ಹಾಕ್ಬೋದು ಅಂತ. ಇದು ಸೆಕೆಂಡ್ ಸ್ಯಾಟರ್ಡೆ, ಸೊ ಆಲ್ಮೋಸ್ಟ್ ಎಲ್ಲರಿಗೂ ಸೆಕೆಂಡ್ ಸ್ಯಾಟರ್ಡೆ ರಜೆ ಇರುತ್ತೆ. ಒಂದು ವೇಳೆ ರಜೆ ಇಲ್ಲ ಅಂದ್ರೂ ಇದು ಬರೋ ತಿಂಗಳು ನಾವು ಯಾಕೆ ಒಂದು ತಿಂಗಳು ಮುಂಚೆನೇ ಅನೌನ್ಸ್ ಮಾಡ್ತೀವಿ ಅಂದರೆ, ನೀವು ಆ ದಿನಕ್ಕೆ ನೀವು ರಜೆ ಈಗಲೇ ಅಪ್ಲೈ ಮಾಡ್ಬೋದು. ಆ ದಿನ ನೀವು ಫ್ರೀ ಮಾಡ್ಕೊಳ್ಳಿ, ಇಲ್ಲಿ ಬಂದು ಭಾಗವಹಿಸ್ರಿ. ಭಾಳ ಪ್ರಯೋಜನಕರವಾಗಿ ಆಶೀರ್ವಾದಕರವಾಗಿ ಇರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಪ್ರೈಸ್ ಲಾರ್ಡ್. ಸೊ ಇದರ ಟಾಪಿಕ್ಸ್ ಎಲ್ಲ ನಾನು ಫಸ್ಟ್ ಹೇಳಿದ್ದೀನಿ. ಮ್ಯಾರೇಜ್ ಈಸ್ ವಂಡರ್ಫುಲ್ ಆ್ಯಸ್ ವೆಲ್ ಆ್ಯಸ್ ಪೇಯ್ನ್ಫುಲ್. ಸೊ ಇದು ಯಾರಿಗೆ ವಂಡರ್ಫುಲ್ಲು, ಯಾರಿಗೆ ಪೇಯ್ನ್ಫುಲ್ಲು ಅನ್ನೋದನ್ನು ನಾವು ನೋಡೋಣ. ಮದುವೆ ಆದವ್ರು ಬರ್ಬೋದು, ಮದುವೆ ಆಗಬೇಕು ಅನ್ನೋರು ಯೂತ್ಗಳು ಇದರಲ್ಲಿ ಬಂದ್ಬಿಟ್ಟು ಭಾಗವಹಿಸ್ಬೋದು. ಒಂದು ವೇಳೆ ತಂದೆ ತಾಯಿ ಅಥವಾ ವಯಸ್ಸಾಗಿದೆ ಪಾಸ್ಟರ್ ನಾನು ಇವಾಗ ತಿಳ್ಕೊಂಡು ಏನು ಮಾಡಲಿ ಅಂತ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಯಾಕಂದರೆ ನೀವು ಅನೇಕರಿಗೆ ಕಳಿಸ್ಕೊಡ್ಬೋದು, ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು. ಪ್ಲಸ್ ಈ ಮ್ಯಾರೇಜ್ ಸಬ್ಜೆಕ್ಟಲ್ಲಿ ಇನ್ನೊಂದು ಏನು ದೊಡ್ಡ ಆಶೀರ್ವಾದ ಅಂದರೆ, ಮ್ಯಾರೇಜ್ ಸಬ್ಜೆಕ್ಟಲ್ಲೇ ಇದರಲ್ಲಿ ಗಾಸ್ಪಲ್ ಆಲ್ಸೋ ಇಟ್ ಈಸ್ ಕನೆಕ್ಟೆಡ್. ಸೊ ಮ್ಯಾರೇಜ್ ಆ್ಯಂಡ್ ಗಾಸ್ಪಲ್ ಬೋತ್ ಆರ್ ಕನೆಕ್ಟೆಡ್. ಸೊ ಇದ್ರ ಬಗ್ಗೆ, ಸೊ ಒಂದು ವೇಳೆ ಪಾಸ್ಟರ್ ಮದುವೆ ಆಗಿ ಒಂದು ವೇಳೆ ನಾವು ಸಪ್ರೇಟ್ ಆಗಿಬಿಟ್ಟಿದ್ದೀವಿ ಅಂದರೆ, ಫಾರ್ ಸಪ್ರೇಟೆಡ್ ಪೀಪಲ್ ಅವ್ರಿಗೂ ಸಬ್ಜೆಕ್ಟ್ ಮಾತಾಡ್ತೀವಿ. ಅದಕ್ಕೇ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದಕ್ಕೆ ಬಂದ್ಬಿಟ್ಟು ಎಲ್ಲರೂ ರಿಜಿಸ್ಟ್ರೇಷನ್ ನೀವು ಮಾಡ್ಕೊಬೋದು. ಏಮೇನ್ ಪಾಸ್ಟರ್ ಒಂದು ವೇಳೆ ಚಿಕ್ಕ ಹುಡುಗ ಚಿಕ್ಕ ಹುಡುಗಿ ಅವ್ರಿಗೂ ಕಟ್ಟಬೇಕಂದ್ರೆ ತೊಂದರೆ ಇಲ್ಲ, ಸೇವೆಗಾಗಿ ಕಟ್ಬೋದು. ಅದು ಒಂದು ಪ್ಲೇಟ್ ಊಟಕ್ಕಾಗಿ ಅದು ಬಂದ್ಬಿಟ್ಟು ಅದು ಒಂದು ಆರ್ಡ್ರಿಗಾಗಿ ಪರ್ ಹೆಡ್ ಕೌಂಟಿಂಗಾಗಿ ನಾವು ಫುಡ್ಡೆಲ್ಲ ಅರೇಂಜ್ ಮಾಡೋದಕ್ಕಾಗಿಯೇ ನಾವು ಮಾಡೋದು. ಪಾಸ್ಟರ್ ನಮ್ಮ ಮಗ ಚಿಕ್ಕ ಹುಡುಗಿ ಪರವಾಗಿಲ್ಲ ಕಟ್ಟಿ, ಏನು ತೊಂದರೆ? ಇದು ಒಂದು ಕ್ವಶನ್ನ. ನನ್ನ ಮಗುನ ಮಗುಗೂ ಕಟ್ಟಿ, ಏನು ತೊಂದರೆ ಇಲ್ಲ. ಓಕೆ ರೈಟ್, ಇದೆಲ್ಲ ಕ್ವಶನ್ಸ್ ಬರುತ್ತೆ ಆಮೇಲೆ, ಅದಕ್ಕೆ ಈಗಲೇ ಹೇಳ್ಬಿಡ್ತೀನಿ. ಸೊ ಒಳ್ಳೆ ಪಾಸ್ಟರ್ ಚಿಕ್ಕ ಮಗು ಕಟ್ಟೋಕ್ಕಾಗಿಲ್ಲ ಅಂದರೆ ನೋ ಪ್ರಾಬ್ಲಮ್, ಓಕೆ ನೋ ಪ್ರಾಬ್ಲಮ್. ನಾನು ಏನು ಹೇಳಿದ್ದೇನೆಂದರೆ, ದೇವ್ರಿಗಾಗಿ ರಾಜ್ಯಕ್ಕಾಗಿ ಮಾಡಬೇಕು ಅಂದರೆ ಮಗು ಕಟ್ಟಬೇಕಾ ಮಕ್ಕಳು ಕಟ್ಟಬೇಕಾ ಅದೆಲ್ಲ ಯೋಚನೆ ಮಾಡಬಾರ್ದು. ಪೇಯ್ಟ್. ಸೊ ಇದು ಎಲ್ಲ ಸಬ್ಜೆಕ್ಟನ್ನು ನಾವು ಅವತ್ತು ಕವರ್ ಮಾಡ್ತೀವಿ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಪ್ರೈಸ್ ದಿ ಲಾರ್ಡ್. ಬೈಬಲಲ್ಲಿ ಸಿಂಗಲ್ ಆಗಿರೋದಕ್ಕೂ ಲೋನ್ಲಿನೆಸ್ ಇರೋದಕ್ಕೂ ಡಿಫ್ರೆಂಟ್ ಏನು ಅಂತ ಅವತ್ತು ಆ ಸಬ್ಜೆಕ್ಟು ಮಾತಾಡ್ತೀವಿ. ನೋಡಿ, ಕೆಲವರು ಹೇಳ್ತಾರೆ ಐ ಆಮ್ ಸಿಂಗಲ್ ಅಂತ. ಸಿಂಗಲ್ ಈಸ್ ನಾಟ್ ಎ ಪ್ರಾಬ್ಲಮ್. ಲೋನ್ಲಿನೆಸ್ ಆಗಿದ್ದೀನಿ ಪಾಸ್ಟರ್ ಅಂದರೆ ನಿನಗೆ ಪ್ರಾಬ್ಲಮ್ ಇದೆ. ಸೊ ಸಿಂಗಲ್ ಈಸ್ ನಾಟ್ ಎ ಪ್ರಾಬ್ಲಮ್. ಸಿಂಗಲ್ ಆಗಿರೋದು ಪ್ರಾಬ್ಲಮ್ ಇಲ್ಲ. ಆದರೆ ಲೋನ್ಲಿ ಆಗಿದ್ದೀನಿ ಅಂತಾರಲ್ಲ, ಸಿಂಗಲ್ ಆಗಿರೋದಕ್ಕೂ ಲೋನ್ಲಿನೆಸ್ಗೂ ಏನು ಡಿಫ್ರೆನ್ಸು, ಅದ್ರ ಬಗ್ಗೆನೂ ಅವತ್ತು ಸಬ್ಜೆಕ್ಟ್ ಕವರ್ ಮಾಡ್ತೀವಿ. ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಎಲ್ಲರೂ ಬಂದು ಭಾಗವಹಿಸ್ಬೋದು. ಸೊ ಗಾಡ್ ಬ್ಲೆಸ್ ಯು ಆಲ್. ಏಮೇನ್. ಅವತ್ತಿಗೆ ನಾವು ನೋಡೋಣ. ಸೊ ರಿಜಿಸ್ಟ್ರೇಷನ್ ಸ್ಟಾರ್ಟ್ಸ್ November 8th. ಈಗಲಿಂದನೇ ಯಾರಿಗಾದರೂ ಶೇರ್ ಮಾಡಬೇಕು. ಒಂದು ವೇಳೆ ರಕ್ಷಣೆ ಹೊಂದದೇ ಇರೋರು ಸಹ, ಒಂದು ವೇಳೆ ನಮ್ಮ ಫ್ರೆಂಡ್ ಇದ್ದಾರೆ ಪಾಸ್ಟರ್, ಅವ್ರ ಹಸ್ಬೆಂಡ್ ವೈಫ್ ಪ್ರಾಬ್ಲಮ್ ಇದೆ, ಅವ್ರು ಸಿಂಗಲಾಗಿ ಜೀವಿಸ್ತಾ ಇದ್ದಾರೆ, ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಜಗಳಗಳು ನಡೀತೈತೆ, ಈ ಥರ ಅವ್ರು ರಕ್ಷಣೆ ಹೊಂದಿಲ್ಲ ಅಂದ್ರೂ ಅಂಥವ್ರನ್ನೂ ಕರ್ಕೊಂಬರ್ಬೋದು. ಅಂಥವ್ರಿಗೂ ದೇವ್ರ ವಾಕ್ಯದ ಮೂಲಕ ಮುಟ್ಟಲ್ಪಡುತ್ತೆ. ಫ್ಯಾಮಿಲಿ ಲೈಫಲ್ಲಿ ಚೇಂಜಸ್ ಬರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ಬಿಬ್ಲಿಕಲ್ ಪೇರೆಂಟಿಂಗ್, ಬಿಬ್ಲಿಕಲ್ ಮ್ಯಾರೇಜ್, ಬಿಬ್ಲಿಕಲ್ ಸಿಂಗಲ್ನೆಸ್, ಇದ್ರ ಬಗ್ಗೆ ಎಲ್ಲ ಬೈಬಲಲ್ಲಿ ಏನು ಹೇಳುತ್ತೆ ಅನ್ನೋದನ್ನು ಒಂದು ಅವತ್ತು ಎಷ್ಟು ಟೀಚ್ ಮಾಡೋದಕ್ಕಾಗುತ್ತೋ ಅವತ್ತು ಫುಲ್ ಮೀಲ್ಸ್ ಇದ್ದಂಗೆ ಫುಲ್ ವಾಕ್ಯಗಳನ್ನು ಕೇಳೋಣ. ಸೊ ಡೋಂಟ್ ಮಿಸ್ ಇಟ್. ಎಲ್ಲರೂ ಅದರಲ್ಲಿ ಭಾಗವಹಿಸಿ ಬನ್ನಿ. ಎಷ್ಟು ಜನ ಬರ್ತೀರಾ ಅನ್ನೋದನ್ನು ಈಗಲೇ ಸ್ಟಾರ್ಟ್ ಮಾಡಿ. ರಿಜಿಸ್ಟ್ರೇಷನ್ ಆ ನಂಬರ್ ಇದಕ್ಕಾಗಿ ಅಂತಲೇ, ಈ ಮ್ಯಾರೇಜ್ ಸಬ್ಜೆಕ್ಟ್ಗೆ ಈ ಫ್ಯಾಮಿಲಿ ಕಾನ್ಫರೆನ್ಸ್ಗೆ ಅನ್ನೋದಕ್ಕೆ ಅದರಲ್ಲಿ ಪೇ ಮಾಡೋದಕ್ಕೆ ಬೇರೆ ನಂಬರ್ ಇದೆ. ಆ ನಂಬರನ್ನು ಕೆಳಗಡೆ ಆ್ಯಡ್ ಮಾಡಿದ್ದೀವಿ. ಆ ನಂಬರಲ್ಲಿ ನಿಮ್ಮ ಹೆಸರು ಕಳಿಸ್ಬೋದು ವಾಟ್ಸಪ್ಪಲ್ಲಿ. ಸೊ ಯು ಕ್ಯಾನ್ ರಿಜಿಸ್ಟರ್ ಯುವರ್ ನೇಮ್ಸ್. ಓಕೆ. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ಗಾಡ್.